ಸೊ ನನ್ನ ಪರಿಚಯ ಇಲ್ಲದೆ ಇರೋರಿಗೆ ನನ್ನ ಹೆಸರು ಅಭಿಷೇಕ ಅಂತ. ನಾನು ನೇಚರ್ ಕಾನ್ಸರ್ವೇಷನ್ ಫೌಂಡೇಶನ್ ಅನ್ನೋ ಸಂಸ್ಥೆ ಜೊತೆ ಕೆಲಸ ಮಾಡ್ತಿದ್ದೇನೆ. ಒಂದು ಅರ್ಲಿ ಬರ್ಡ್ ಅನ್ನೋದು ಇಲ್ಲಿನ ಒಂದು ಚಿಕ್ಕ ಪ್ರೋಗ್ರಾಮ್. ಇದರಲ್ಲಿ ನಾವು ಮಕ್ಕಳಿಗೆ, ಯುವಕರಿಗೆ ಅವ್ರನ್ನ ಹೇಗೆ ಪರಿಸರಕ್ಕೆ ಹತ್ರ ತರ್ಬೋದು ಅನ್ನೋದ್ರ ಮೇಲೆ ಕೆಲಸ ಮಾಡ್ತೀವಿ. ಅದಕ್ಕೆ ಸಂಬಂಧಿಸಿದ ಹಾಗೆ ರಿಸೋರ್ಸ್ ಮೆಟೀರಿಯಲ್ನ ಕ್ರಿಯೇಟ್ ಮಾಡೋದಿರ್ಬೋದು, ಅಥವಾ ಟೀಚರ್ಸ್ಗಳಿಗೆ, ಎಜುಕೇಟರ್ಸ್ಗಳಿಗೆ ವರ್ಕ್ಶಾಪ್ ಮಾಡೋದಿರ್ಬೋದು, ಆ ಥರ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಸೊ ಈ ಸರಣಿಯಲ್ಲಿ ಇವಾಗ ಲಾಕ್ಡೌನ್ ಟೈಮ್ನಲ್ಲಿ ಎಲ್ರೂ ಮನೆ ಒಳಗೆ ಇದ್ದಿದ್ರಿಂದ ನಾವು ಇದೊಂದು ಪಕ್ಷಿಗಳ ಬಗ್ಗೆ ಒಂದು ಸರಣಿನ ಶುರು ಮಾಡಿದ್ವಿ. ಸೊ ತುಂಬಾ ಜನ ಇದ್ರಲ್ಲಿ ಅಟೆಂಡ್ ಮಾಡಿದ್ರು, ಅದು ತುಂಬಾ ಸಂತೋಷ. ನನ್ ಜೊತೆ ಇವತ್ತು ನನ್ನ ಸಹೋದ್ಯೋಗಿಗಳು ಗರಿಮಾ ಮತ್ತೆ ಮಿಶಾ ಕೂಡ ಇದ್ದಾರೆ, ಗಣೇಶ್ವರ್ ಕೂಡ ಇದ್ದಾರೆ. ಸೊ ನಾನು ಮಧ್ಯದಲ್ಲಿ ಸೆಷನ್ ಮಧ್ಯದಲ್ಲಿ ಸ್ವಲ್ಪ ನಿಮ್ ಪ್ರಶ್ನೆಗಳನ್ನ ತಗೊಳೋದ್ ಕಷ್ಟ ಆಗುತ್ತೆ. ಚಾಟ್ ಬಾಕ್ಸ್ ನೋಡ್ಕೊಂಡು ಸ್ಲೈಡ್ಸ್ ನೋಡ್ಕೊಂಡು ಸ್ವಲ್ಪ ಮಾತಾಡೋದ್ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ ಪ್ರಶ್ನೆಗಳನ್ನ ನಾನು ಕೊನೆಗೆ ತಗೊಂಡು ಉತ್ತರಿಸ್ತೀನಿ. ಆದ್ರೆ ನಿಮ್ಗೆ ಏನೇ ಸೆಷನ್ ಟೆಕ್ನಿಕಲ್ ಆಗಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಮೆಸೇಜ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ, ನನ್ನ ಕೊಲೀಗ್ಸ್ ನಿಮ್ಗೆ ಹೆಲ್ಪ್ ಮಾಡಕ್ ನೋಡ್ತಾರೆ. ನಿಮ್ದೆಲ್ಲ ಮೈಕ್ರೋಫೋನ್ ನಾವು ಬಂದ್ ಮಾಡಿದ್ದೀವಿ ಡಿಸ್ಟರ್ಬ್ ಆಗದಾಗೆ. ಹಾಗಾಗಿ ನೀವೇನೇ ತಿಳಿಸೋದಿದ್ರು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಜೊತೆಗೆ ನಿಮ್ಗೆ ಇಂಟರ್ನೆಟ್ ಕನೆಕ್ಷನ್ ಏನಾದ್ರೂ ನಿಮ್ ಕಡೆ ಸ್ವಲ್ಪ ಸ್ಲೋ ಇದ್ರೆ ಆದಷ್ಟು ವಿಡಿಯೋನ ಆಫ್ ಮಾಡ್ಬಿಡಿ, ಹಾಗಾಗಿ ನಿಮ್ಗೆ ತೊಂದರೆ ಆಗೋದಿಲ್ಲ. ಓಕೆ, ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ. ಓಕೆ, ನನ್ಗೆ ಸ್ವಲ್ಪ ಇಂಟರ್ನೆಟ್ ಇಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ವಿಡಿಯೋನ ಆಫ್ ಮಾಡ್ಬೇಕಾಗತ್ತೆ. ಸೊ ಇದು ಪಕ್ಷಿಗಳ ನಡವಳಿಕೆ ಮತ್ತು ಪರಿಸರ ವಿಜ್ಞಾನದ ಬಗ್ಗೆ ನಾವು ಮಾತಾಡ್ತಿದ್ವಿ. ಹೋದ್ವಾರ ಮೊದಲನೇ ಭಾಗನ ಕವರ್ ಮಾಡಿದ್ವಿ. ಸಮಯದ ಅಭಾವದಿಂದ ಅದನ್ನ ಈ ವಾರ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಕಾಣಿಸ್ತಿರೋ ಸ್ಲೈಡ್ ನಲ್ಲಿ ನಿಮ್ಗೆ ಬಹಳ ಸಾಮಾನ್ಯವಾಗಿ ನಾವು ನಮ್ಮ ಮನೆ ಸುತ್ತಮುತ್ತ ಕಾಣಬಹುದಾದಂತ ಒಂದು 10 ಹಕ್ಕಿಗಳನ್ನ ತೋರಿಸ್ತೇವೆ. ಇವುಗಳ ಬಗೆಗಿನ ದೀರ್ಘ ಪರಿಚಯ ಈ ಸರಣಿಯ ಮೊದಲ ಸಂಚಿಕೆನಲ್ಲಿ ನಾನು ಮಾಡಿದ್ದೆ. ಆ ಸಂಚಿಕೆಯಲ್ಲಿ ಭಾಗವಹಿಸಿದವರು ಹೋದ್ ತಿಂಗಳು ಲಾಕ್ಡೌನ್ ಇದ್ದಿದ್ರಿಂದ ಆ ಸಮಯದಲ್ಲಿ ನೀವು ಮನೆ ಸುತ್ತಮುತ್ತ ಪಕ್ಷಿ ವೀಕ್ಷಣೆ ಮಾಡಿದೀರಿ ಅಂತ ನಾನು ಭಾವಿಸ್ತೇನೆ. ಹೊಸದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಕೆಲವ್ರು ಹೇಳಿದ್ರಿ ಮೊದಲನೇ ಸತಿ ಇದಕ್ಕೆ ಬಂದಿರೋದು ಅಂತ. ಸೊ ನೀವು ಹೊಸದಾಗಿ ಬಂದಿರೋರ್ಗೆ ಈ ಸಂಕ್ಷಿಪ್ತವಾಗಿ ಇವಾಗ ಪಕ್ಷಿಗಳ ಪರಿಚಯ ಮಾಡಿಸ್ತೇನೆ. ಬಟ್ ನಿಮ್ಗೆ ತುಂಬಾ ಡೀಟೇಲ್ಸ್ ಬೇಕಂದ್ರೆ ಅವುಗಳ ಕರೆ ಬಗ್ಗೆ, ಹಾಡಿನ ಬಗ್ಗೆ ಎಲ್ಲ ನೀವು ಹೋಗಿ ಯೂಟ್ಯೂಬ್ ನಲ್ಲಿ ನಾವು ರೆಕಾರ್ಡ್ ಮಾಡಿರೋ ವಿಡಿಯೋಗಳನ್ನ ನೋಡ್ಬೋದು. ಸೊ ಇಲ್ಲಿ ಮೇಲಿನ ಸಾಲಿನಲ್ಲಿ ನೀವು ನೋಡಿದ್ರೆ ಬೂದ್ಗಾಗೆ ಇದೆ. ಕಾಗೆನಲ್ಲಿ 2 ತರ ನಾವು ನೋಡ್ಬೋದು ಇಲ್ಲಿ. ಮತ್ತೆ ಹದ್ದು ನಗರಗಳಲ್ಲಿ ಸಾಮಾನ್ಯವಾಗಿ ಕಾಣ್ ಬರುತ್ತೆ. ಮತ್ತೆ ಗೊರವಂಕ, ಪಾರಿವಾಳ ಈ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ ಗಳಲ್ಲಿ ಇರೋರ್ಗಂತೂ ಈ ಪಾರಿವಾಳ ತುಂಬಾನೇ ಪರಿಚಿತ. ಕೆಳಗಿನ ಸಾಲಿನಲ್ಲಿ ಗುಲಾಬಿ ಕೊರಳಿನ ಗಿಳಿ ಇದೆ. ಮತ್ತೆ ಗುಬ್ಬಚ್ಚಿ ಇದೆ. ಗುಬ್ಬಚ್ಚಿ ಇನ್ನೂ ನಾವು ಹಳ್ಳಿಗಳಲ್ಲೆಲ್ಲ ನೋಡ್ಬೋದು. ಆಮೇಲೆ ಗದ್ದೆ ಮಿಂಚುಳ್ಳಿ ಇದೆ. ಗದ್ದೆ ಮಿಂಚುಳ್ಳಿ ಬರೀ ಮೀನನ್ ಮಾತ್ರ ತಿನ್ನಲ್ಲ, ಅದು ಜಾಸ್ತಿ ಹುಳ ಹುಪ್ಪಟೆಗಳು, ಸರಸೃಪಗಳಂತವನ್ನೆಲ್ಲ ತಿನ್ನೋದ್ರಿಂದ ಅದನ್ನ ನಾವು ಒಂಚೂರು ಹಸಿರು ಇದ್ರೆ ನಮ್ಮ ಸುತ್ತಮುತ್ತ ಖಂಡಿತ ನೋಡ್ಬೋದು. ನಮ್ಮ ಮನೆ ಹತ್ರ ನಾನು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಈ ಹಕ್ಕಿನ ನಾನು ಮನೆ ಮುಂದೆ ನೋಡ್ತೇನೆ.
ನಂತರ ಪಿಕ್ಕಳಾರ ಇದೆ. ಮಧ್ಯದಲ್ಲಿ ನಿಮ್ಗೆ ಎಡಗಡೆ ಗಂಡು ಕೋಗಿಲೆ ಇದೆ. ಮತ್ತೆ ಬಲಗಡೆ ಸಿಂಪಿಗ ಇದೆ. ಅದನ್ನ ದರ್ಜಿ ಹಕ್ಕಿ ಅಂತಾನು ಹೇಳ್ತಾರೆ. ಯಾಕಂದ್ರೆ ಅದು ಒಳ್ಳೆ ಸೂಜಿ ದಾರದಲ್ಲಿ ಹೊಲಿಯೋ ತರ ಅದು ಗೂಡನ್ನ ಹೊಲಿಯುತ್ತೆ. ತನ್ನ ಕೊಕ್ಕನೆ ಸೂಜಿ ತರ ಬಳಸ್ಕೊಂಡು ತೂತ್ ಮಾಡಿ, ಮತ್ತೆ ಜೇಡರ ಬಲೆನ ಬಳಸ್ಕೊಂಡು ಅದು ದಾರ ತರ ಬಳಸ್ಕೊಂಡು ಅದು ಗೂಡನ್ನ ಹೊಲಿಯೋದ್ರಿಂದ ಅದಕ್ಕೆ ದರ್ಜಿ ಹಕ್ಕಿ ಅಂತಾನು ಹೇಳ್ತಾರೆ. ಈಗ ಹಕ್ಕಿಗಳಂದಾಕ್ಷಣ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಮೂಡುತ್ತೆ. ಸೊ ಕಳೆದ ವಾರ ನಾವು ಹಕ್ಕಿಗಳು ಹೇಗೆ ಹಾರಬಲ್ಲವು, ಗರಿಗಳ ಉಪಯೋಗವೇನು, ಹಕ್ಕಿಗಳು ಏನ್ ತಿಂತವೆ ಎಂಬುದ್ರ ಬಗ್ಗೆ ತಿಳ್ಕೊಂಡ್ವು. ಕಳೆದ ಸಂಚಿಕೆಯಲ್ಲಿ ಕಲಿತಿದ್ನ ನಾನು ಬೇಗನೆ ನೆನಪಿಸ್ಕೊಳ್ಳೋಣ. ಮೊದಲು ಗರಿಗಳ ಉಪಯೋಗದ ಬಗ್ಗೆ ನಾನು ತಿಳಿಸಿದ್ದೆ. ಗರಿಗಳು ವಿವಿಧ ರೀತಿಯ ಕಾರ್ಯಗಳನ್ನ ಮಾಡ್ತವೆ. ಹಾರಲು ಸಹಾಯ ಮಾಡೋದ್ರಿಂದ ಹಿಡಿದು ಆಕರ್ಷಣೆ ಮಾಡಲು, ಮತ್ತೆ ಶತ್ರುಗಳಿಂದ ಮುಚ್ಚಿಟ್ಕೊಳ್ಳಕ್ಕೆ, ಮತ್ತೆ ಚಳಿಗಾಲದಲ್ಲಿ ಬೆಚ್ಚಗಿಡಲು ಕೂಡ ಇದು ಗರಿಗಳು ಉಪಯೋಗಿಸಲಾಗ್ತದೆ. ನಂತರ ಪಕ್ಷಿಗಳ ಆಹಾರದ ಬಗ್ಗೆ ಮಾತಾಡಿದೆ. ವಿವಿಧ ರೀತಿಯ ಪಕ್ಷಿಗಳು ವಿವಿಧ ಬಗೆಯ ಆಹಾರದ ಬಗ್ಗೆ ಆಹಾರನ ತಿಂತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವು. ಅವು ತಿನ್ನುವ ಆಹಾರಕ್ಕೆ ಅನುಗುಣವಾಗಿ ಅವುಗಳ ರಚಿಸಲ್ಪಟ್ಟಿರುವ ಅವುಗಳ ಕೊಕ್ಕಿನ ಬಗ್ಗೆ ಕೂಡ ಪರಿಚಯ ಮಾಡಲಾಯಿತು. ಇನ್ನು ಇವತ್ತು ಕೆಲವು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಪಕ್ಷಿಗಳ ದೃಷ್ಟಿಯ ಬಗ್ಗೆ. ಇಲ್ಲಿ ಕೆಲವು ಭಾರತದ ಪಕ್ಷಿಗಳಿವೆ. ಅವುಗಳ ಕಣ್ಣುಗಳನ್ನ ನೋಡಿ. ವಿವಿಧವಾಗಿರೋ ಬಣ್ಣ, ಗಾತ್ರ, ಆಕಾರದಲ್ಲಿ ಇದೆ. ಇವಲ್ಲಿ ಸುಮಾರು ನಾವು ಮನೆ ಸುತ್ತಮುತ್ತನೂ ಕಾಣಬಹುದು. ಓಕೆ, ಮುಂದಿನದು. ಇವಾಗ ನಾನು ಶುರುವಾಡೋದಕ್ಕೆ ಮುಂಚೆ ಒಂದು ರಸಪ್ರಶ್ನೆ. ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಕೆಳಗಡೆ ಚಾಟ್ ಬಾಕ್ಸ್ ಇದೆಯಲ್ಲ, ಅಲ್ಲಿ ಹೋಗಿ ನೀವು ಅದ್ರ ಪಕ್ಕದಲ್ಲಿ ಪಾರ್ಟಿಸಿಪೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಪಾರ್ಟಿಸಿಪೆಂಟ್ಸ್ ಲಿಸ್ಟ್ ಕಾಣುತ್ತೆ. ಅದ್ರ ಕೆಳಗಡೆ ಇಲ್ಲಿ ಎಸ್ ನೋ ಬಟನ್ ಇದೆ, ಅದನ್ನ ನೋಡಿ, ಅದು ಸಿಗುತ್ತಾ ನೋಡಿ. ಸೊ ಚಾಟ್ ಪಕ್ಕ ಪಾರ್ಟಿಸಿಪೆಂಟ್ಸ್ ಅಂತಿದೆ. ಪಾರ್ಟಿಸಿಪೆಂಟ್ಸ್ ಕೆಳಗಡೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ರೇಸ್ ಹ್ಯಾಂಡ್ ಒಂದು ಸಿಂಬಲ್ ಇದೆ. ಅದ್ರ ಪಕ್ಕ ಎಸ್ ಮತ್ತೆ ನೋ ಅನ್ನೋ 2 ಬಟನ್ಗಳು ಇದಾವೆ. ಸಿಕ್ತಾ ಎಲ್ಲರಿಗೂ? ಸಿಕ್ಕಿದ್ರೆ ಎಸ್ ಅಂತ ಟೈಪ್ ಮಾಡಿ ಮೆಸೇಜ್ ಬಾಕ್ಸ್ ನಲ್ಲಿ. ಕಂಡಿಡಿಯಕ್ಕಾಯ್ತಾ? ಯಾಕಂದ್ರೆ ನಾನಿವಾಗ ರಸಪ್ರಶ್ನೆ ಕೇಳೋದ್ರಲ್ಲಿ ನಿಮ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೇನೆ. ನೀವು ಇದು ಎಸ್ ಅಥವಾ ನೋ ಅನ್ನೋ ಈ ಬಟನ್ಗಳ ಮೇಲೆ ನೀವು ಪ್ರೆಸ್ ಮಾಡಬೇಕು. ಓಕೆ, ಸರಿ. ಹಾಗಾದ್ರೆ ನಾನು ಮುಂದುವರಿತೇನೆ. ಈಗ ಮೊದಲನೇದಾಗಿ ತುಂಬಾ ಸುಲಭವಾದ ಪ್ರಶ್ನೆನ ಕೇಳ್ತೇನೆ. ಎಲ್ಲಾ ಪಕ್ಷಿಗಳಿಗೆ 2 ಕಣ್ಣುಗಳಿವೆ. ಎಸ್ ಆರ್ ನೋ? ಹೌದಾ ಅಲ್ವಾ? ಆ ಬಟನ್ಗಳ ಮೇಲೆ ಪ್ರೆಸ್ ಮಾಡಿ. ಎಲ್ಲಾ ಪಕ್ಷಿಗಳಿಗೆ 2 ಕಣ್ಣುಗಳಿದೆ. ಓಕೆ, ಸುಮಾರು ಜನ ಹೌದು ಅಂತ ಹೇಳಿದಿರ. ಸರಿಯಾದ ಉತ್ತರ ಇದು. ತುಂಬಾ ಸೊ ನಾವೆಲ್ಲ ಒಪ್ಕೊಂಡಿದೀವಿ. ಸೊ ಎಲ್ಲಾ ಪಕ್ಷಿಗಳಿಗೂ 2 ಕಣ್ಗಳಿದೆ ಅಂತ. ಓಕೆ, ಮುಂದಿನದ್ ನೋಡೋಣ. ಪಕ್ಷಿಗಳು ಜಗತ್ತನ್ನ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ನೋಡುತ್ತವೆ. ಹೌದೋ ಅಲ್ವೋ? ಪಕ್ಷಿಗಳು ಜಗತ್ತನ್ನ ಕಪ್ಪು ಮತ್ತು ಬಿಳಿ ಬಣ್ಣದಲ್ಲಿ ನೋಡುತ್ತವೆ. ಸುಮಾರು ಜನ ನೋ ಅಂತಿದ್ದೀರಾ, ಕೆಲವರು ಎಸ್ ಅಂತಿದ್ದೀರಾ. ಓಕೆ, ಸೊ ಇದಕ್ಕೆಲ್ಲ ಉತ್ತರಗಳು ನಾನು ಆಮೇಲೆ ಕೊಡ್ತೇನೆ, ಇವಾಗ ಕೊಡಲ್ಲ. ಸೊ ಆಲ್ಮೋಸ್ಟ್ ಸುಮಾರು ಜನ ನೋ ಅಂತ ಹೇಳಿದ್ದೀರಾ. ಆದ್ರೆ ಅದನ್ನ ಕಪ್ಪು ಬಿಳಿ ಬಣ್ಣದಲ್ಲಿ ನೋಡ್ತವೆ ಅಂತ ಹೇಳೋರು ಇದ್ದೀರಾ. ಓಕೆ, ನೋಡೋಣ ಮುಂದಿನ ಪ್ರಶ್ನೆ.
ಪಕ್ಷಿಗಳಿಗೆ ಅತ್ಯುತ್ತಮವಾದ ದೃಷ್ಟಿ ಹೊಂದಿದ್ದು ಅವು ಮನುಷ್ಯರಿಗಿಂತ ಉತ್ತಮವಾಗಿ ನೋಡಬಲ್ಲವು, ಹೌದೋ ಅಲ್ವೋ? ಸೊ ಪಕ್ಷಿಗಳಿಗೆ ಅತ್ಯುತ್ತಮವಾದ ದೃಷ್ಟಿ ಇದ್ದು ಅವು ಮನುಷ್ಯರಿಗಿಂತ ಉತ್ತಮವಾಗಿ ನೋಡಬಲ್ಲವು. ಓಕೆ, ಇಲ್ಲಿ ಎಲ್ರು ಹೌದು ಅಂತ ಒಪ್ಕೊಂಡಿದ್ದೀರಾ? ಓಕೆ, ಸರಿಯಾದ ಉತ್ತರ. ನೆಕ್ಸ್ಟ್, ಹೆಚ್ಚಿನ ಪಕ್ಷಿಗಳು ತಮ್ಮ ತಲೆಯ ಎರಡೂ ಬದಿಯಲ್ಲಿ ಕಣ್ಣನ್ನು ಹೊಂದಿವೆ. ಇವಾಗ ನಮ್ಗೆ ತಲೆಯ ಮುಂದಿನ ಭಾಗದಲ್ಲಿ ಕಣ್ಣಿದೆ, ಆದ್ರೆ ಹೆಚ್ಚಿನ ಪಕ್ಷಿಗಳಿಗೆ ತಲೆಯ ಎರಡೂ ಬದಿಯಲ್ಲಿ ಕಣ್ಣುಗಳು ಇವೆ, ಹೌದೋ ಅಲ್ವೋ? ಓಕೆ, ಎಲ್ರು ಎಸ್ ಅಂತ ಹೇಳ್ತಿದ್ದೀರಾ. ಓಕೆ, ಮುಂದಿನದು, ಪಕ್ಷಿಗಳು ತಮ್ಮ ಕಣ್ಣುಗಳನ್ನು 360 ಡಿಗ್ರಿ ನೋಡುವಷ್ಟು ತಿರುಗಿಸ್ಬೋದು. ಸೊ ಇದು ಕಣ್ಣುಗಳನ್ನು. ಸೊ ಪಕ್ಷಿಗಳು ತಮ್ಮ ಕಣ್ಣುಗಳನ್ನು 360 ಡಿಗ್ರಿಯಷ್ಟು ನೋಡೋ ಹಾಗೆ ತಿರುಗಿಸಬಹುದು, ಹೌದೋ ಅಲ್ವೋ? ಎಸ್ ಮತ್ತೆ ನೋ ಎಲ್ಲ ಸಮ ಉತ್ತರ ಬಂದಿದೆ ಈ ಸತಿ. ಇದು ಸ್ವಲ್ಪ ಕೆಲವರಿಗೆ ಕನ್ಫ್ಯೂಷನ್. ಓಕೆ, 50-50% ಇದೆ ಎರಡು ಕಡೆನೂ. ಇನ್ನು ಕೆಲವರು ತುಂಬಾ ಯೋಚನೆ ಮಾಡ್ತಿದ್ದೀರಾ ಅನ್ಸತ್ತೆ. ಓಕೆ, ಸೊ ಆಲ್ಮೋಸ್ಟ್ ಅರ್ಧ ಅರ್ಧ. ಕೆಲವ್ರು ಎಸ್ ಅಂತ ಹೇಳಿದ್ದೀರಾ, ಕೆಲವ್ರು ನೋ ಅಂತ ಹೇಳಿದ್ದೀರಾ. ಓಕೆ, ಸೊ ಇದಕ್ಕೆ ಉತ್ತರ ಮುಂದೆ ನೋಡೋಣ. ಕೊನೆಯದಾಗಿ, ಕಣ್ಣನ್ನು ರಕ್ಷಿಸಲು ಅನೇಕ ಪಕ್ಷಿಗಳು ರೆಪ್ಪೆಗೂದಲುಗಳನ್ನು ಹೊಂದಿವೆ. ಸೊ ಕಣ್ಣನ್ನು ರಕ್ಷಿಸಲು ಪಕ್ಷಿಗಳು ಕೂಡ ರೆಪ್ಪೆಗೂದಲು ಇವೆ, ಹೌದೋ ಅಲ್ವೋ? ಇವಾಗ ನಮ್ಗೆ ಇದೆ ಕಣ್ಣು ರೆಪ್ಪೆ, ಸಸ್ತನಿಗಳಲ್ಲಿ ನೋಡಿರ್ಬೋದು. ಸೊ ಪಕ್ಷಿಗಳಲ್ಲೂ ಇವೆ, ಹೌದೋ ಅಲ್ವೋ? ಸೊ ಇದ್ರಲ್ಲೂ ಸ್ವಲ್ಪ ಎಲ್ಲರಿಗೂ ಕನ್ಫ್ಯೂಷನ್ ಇದೆ, ಯಾಕಂದ್ರೆ ಅರ್ಧ ಜನ ನೋ ಅಂತ ಹೇಳ್ತಿದ್ದೀರಾ, ಅರ್ಧ ಜನ ಎಸ್ ಅಂತ ಹೇಳ್ತಿದ್ದೀರಾ. ಓಕೆ, ಈಗ ನಾವೇನ್ ಮಾಡೋಣ ಅಂದ್ರೆ ಒಂದು ವಿಡಿಯೋ ನೋಡೋಣ. ಆ ವಿಡಿಯೋದಲ್ಲಿ ನಿಮ್ಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ಅದಾದ್ಮೇಲೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. Birds have better eyesight than any other living creature. Although their eyes cannot move, they have other advantages that make up for this. This vulture, soaring high above the Michalisberg range, can spot any dead or dying animal on the plain below. At the same time, it can see other vultures far out of range of our normal vision. And when one of them starts its spiraling descent to a source of food, others will follow immediately from several kilometers away. Falcons, looking for their prey from vantage points, have eyesight 8 times sharper than that of ourselves. We only see a small part of a bird's eye because the actual eyeball is extremely large and in most cases is actually larger than the brain. The eyeball of an ostrich, for example, is nearly as big as a tennis ball and is larger than any other land animal. Within this space, intricate focusing mechanisms come into play. Birds on the lookout for food, consisting of tiny insects or seeds, must be able to focus within less than a centimeter and at the same time keep an eye out for danger. This requires highly specialized focusing equipment, making it possible for them to focus from extreme close-up to infinity in a split second. This thrush, cocking its head, is not listening for a worm, as some people believe. It is in fact focusing its eye to detect the movement of its prey on the ground. Owls can see up to 100 times better than human beings at night.
Experiments have shown that in complete darkness, they can locate their prey by their excellent hearing ability alone. Owls have their eyes positioned at the front of their face, just like us. This gives them a wider range of binocular vision, but they have to turn their heads if they want to see what's happening behind them. Because their eyes cannot move individually, birds often struggle to judge distance. This immature barn owl is moving its head from side to side in order to view its subject from different positions. By doing this, it gets a perception of distance. Shorebirds do this by bobbing their heads up and down to get different views of their subject in relation to horizon. Like owls, all our hunting eagles have eyes positioned at the front of their face. The eyes of most other birds are situated on the side of the head, which means that they can cover a much wider field, enabling them to see almost everything around them. ಓಕೆ, ಈ ವಿಡಿಯೋದಲ್ಲಿ ನಾವು ಏನನ್ನ ನೋಡಿದ್ವಿ ಅಂದ್ರೆ, ಒಂದು ಅವ್ರು ಹೇಳಿದ್ದು ಪಕ್ಷಿಗಳ ದೃಷ್ಟಿ ಎಲ್ಲಾ ಪ್ರಾಣಿಗಿಂತಲೂ ಉತ್ತಮವಾಗಿದೆ ಅಂತ. ಅವು ಬಹಳ ದೂರದಿಂದಲೂ ಅವು ಆಹಾರನ ಹುಡುಕಬಹುದು. ಇವಾಗ ಅದ್ರಲ್ಲಿ ತೋರಿಸಿದಂತ ಒಂದು ಫ್ಯಾಲ್ಕನ್ ಅನ್ನೋ ಹಕ್ಕಿ, ಅದ್ರ ದೃಷ್ಟಿ ನಮ್ಗಿಂತಲೂ 8 ಪಟ್ಟು ತೀಕ್ಷ್ಣವಾಗಿದೆ. ಕೆಲವು ಪಕ್ಷಿಗಳು ಸಣ್ಣ ಸಣ್ಣ, ಇವಾಗ ನಮ್ಮ ತೋಟ ಮನೆ ಸುತ್ತಮುತ್ತ ಇರೋ ತೋಟದಲ್ಲಿ ನೀವು ಚಿಕ್ಕ ಚಿಕ್ಕ ಪಕ್ಷಿಗಳನ್ನ ನೋಡಿದ್ರೆ, ಅವು ಸಣ್ಣ ಸಣ್ಣ ಹುಳ ಹುಪ್ಪಟೆಯನ್ನ ಹುಡುಕೋದ್ರ ಜೊತೆಗೆ ಶತ್ರುಗಳ ಮೇಲ್ ಕೂಡ ಅವು ನಿಗಾ ವಹಿಸ್ಬೇಕು. ಹಾಗಾಗಿ ಅವು ತಲೆ 2 ಬದಿ ಕಣ್ಣು ಇರೋದು ಅವಕ್ಕೆ ಒಂದು ರೀತಿ ಸಹಾಯಕ್ಕೆ ಬರ್ತದೆ. ಯಾಕಂದ್ರೆ ಒಂದು ಕಣ್ಣು ಆಹಾರದ ಮೇಲೆ ಕೇಂದ್ರೀಕರಿಸಿದ್ರೆ, ಇನ್ನೊಂದು ಕಣ್ಣಿಂದ ಅವು ಯಾವ್ದಾದ್ರು ಏನು ತೊಂದರೆ ಆಗೋದೋ ಇರೋ ಹಾಗೆ ಬೇರೆಡೆ ಮೇಲ್ಗಡೆ ಗಮನ ವಹಿಸ್ಬೋದು. ಇನ್ನ ರಾತ್ರಿ ಹೊತ್ತು ಆಕ್ಟಿವ್ ಆಗಿರುವಂತ ಗೂಬೆ ಅಂತ ಹಕ್ಕಿಗಳು, ಅವು ಮಾನವರಿಗಿಂತ 100 ಪಟ್ಟು ಅವು ಚೆನ್ನಾಗಿ ನೋಡ್ಬೋದು. ಆದ್ರೆ ಇವಕ್ಕೆ ನಮ್ ಹಾಗೆ ತಲೆ ಮುಂದೆ ಕಣ್ಣುಗಳಿದೆ. ನೀವು ಬೇರೆ ಪಕ್ಷಿಗಳಿಗೆ ನೋಡಿದ್ರೆ ಗೂಬೆಗಳಿಗೆ ತಲೆಯ ಮುಂದೆ ಕಣ್ಣುಗಳಿದೆ. ಹಿಂದೆ ನೋಡಲು ಇವೇನ್ ಮಾಡ್ತವೆ, ನಮ್ಗೆ ಮನುಷ್ಯಕ್ ಸ್ವಲ್ಪ ಕಷ್ಟ, ಅಷ್ಟು ಹಿಂದೆ ತಲೆ ತಿರುಗಿ ಹಿಂದೆ ನೋಡೋದಕ್ಕೆ ಸ್ವಲ್ಪ ತಿರುಗಿಸ್ಬೋದು. ಆದ್ರೆ ಇವು ಗೂಬೆಗಳು ಸುಮಾರು ಕತ್ತನ ಹಿಂದೆ ತಿರುಗಿಸಿ ಏನಾದ್ರೂ ಹಿಂದಿಂದ ಏನಾದ್ರೂ ತೊಂದ್ರೆ ಇದೆಯಾ ಅನ್ನೋದನ್ನ ನಾವು ನೋಡ್ಬೋದು. ಇನ್ನ ಹಕ್ಕಿಗಳ ಕಣ್ಣುಗುಡ್ಡೆ ಸ್ಥಿರವಾಗಿರುತ್ತೆ. ಇವಾಗ ನಮ್ ತರ ಅಲ್ಲ, ನಾವು ಕಣ್ಣುಗುಡ್ಡೆನ ಅಲ್ಲಾಡಿಸ್ಬೋದು. ಹಾಗಾಗಿ ಅವೇನ್ ಮಾಡ್ತವೆ, ತಲೆನ ನೀವು ಹಕ್ಕಿಗಳನ್ನ ತುಂಬಾ ತೀಕ್ಷ್ಣವಾಗಿ ನೋಡಿದ್ರೆ ಅವು ಯಾವಾಗ್ಲೂ ತಲೆನ ಅಲ್ಲಿ ಇಲ್ಲಿ ಕಡೆ ಮೇಲೆ ಕೆಳಗೆ ಸೈಡ್ಗೆಲ್ಲ ತಿರುಗಿಸೋದನ್ನ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ನೀವು ಅದೊಂದು ಗೂಬೆದು ಒಂದು ತೋರ್ಸಿದ್ರು, ಅವ್ರ ತಲೆನ ಯಾವಾಗ್ಲೂ ಹೇಗೆ ಅದು ಅಲ್ಲಾಡಿಸ್ತಾನೆ ಇರುತ್ತೆ ಅಂತ. ಯಾಕಂದ್ರೆ ಅವಿಗೆ ಕಣ್ಗುಡ್ಡೆ ಸ್ಥಿರವಾಗಿರೋದ್ರಿಂದ ಅವು ತಲೆ ತಿರುಗಿಸ್ಕೊಂಡು, ಅಂದ್ರೆ ನೋಡೋದಕ್ಕೆ ಅವು ಆತರ ತಲೆನ ತಿರುಗಿಸ್ತಾ ಇರ್ತವೆ. ಇನ್ನ ಪಕ್ಷಿಗಳ ಕಣ್ಣು ನಮಗೆಲ್ಲ ಕಂಪೇರ್ ಮಾಡಿದಾಗ ತುಂಬಾ ದೊಡ್ಡದಾಗಿರುತ್ತೆ. ಅಂದ್ರೆ ಅವು ಮೆದುಳಿಗೆ ತಲೆ ಸೈಜಿಗೆ ನಾವು ನೋಡಿದ್ರೆ, ಕಂಪೇರ್ ಮಾಡಿದ್ರೆ ಅವು ಕಣ್ಣು ತುಂಬಾ ದೊಡ್ಡದಾಗಿರುತ್ತೆ. ಹಾಗಾಗಿ ಅವುಗಳ ದೃಷ್ಟಿ ಕೂಡ ತುಂಬಾ ತೀಕ್ಷ್ಣವಾಗಿರುತ್ತೆ. ನಮ್ಗೆ ಕಣ್ಗಳು ಅಂದ್ರೆ ಹಕ್ಕಿ ನೋಡಿದಾಗ ಅವು ಅವುಗಳ ಕಣ್ಣು ಬರೀ ಸ್ವಲ್ಪ ಭಾಗ ಮಾತ್ರ ಕಾಣುತ್ತೆ, ಇನ್ ಮಿಕ್ಕಿದ್ದು ಒಳಗಡೆ ಮುಚ್ಕೊಂಡಿದೆ. ಆದ್ರೆ ಅದು ತುಂಬಾ ದೊಡ್ಡದಾಗಿರುತ್ತೆ. ಇವಾಗ ಈ ಚಿತ್ರದಲ್ಲೇ ನೀವು ನೋಡ್ಬೋದು, ಈ ಆಸ್ಟ್ರಿಚ್ ಹಕ್ಕಿ, ಅದು ತಲೆಗೂ ಕಣ್ಣಿಗೂ ನೀವು ಕಂಪೇರ್ ಮಾಡಿ, ತಲೆ ಸೈಜ್ಗೂ ಕಣ್ಣು ಸೈಜ್ಗೂ ಕಂಪೇರ್ ಮಾಡಿದಾಗ ಅದ್ರ ಮುಖದಲ್ಲಿ ಆ ಕಣ್ಣು ಎಷ್ಟು ದೊಡ್ಡ ಗಾತ್ರದಲ್ಲಿ ಇದೆ ಅಂತ. ಈಗ ಇಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರ ಇದೆ. ಸೊ ಮೊದಲನೇದು ಎಲ್ಲರೂ ಸರಿಯಾಗಿ ಉತ್ತರ ಕೊಟ್ಟಿದ್ರಿ. ಎರಡನೇದು ಸ್ವಲ್ಪ ಜನ ಕನ್ಫ್ಯೂಷನ್ ಇತ್ತು, ಪಕ್ಷಿಗಳು ಕಪ್ಪು ಬಿಳಿ ಬಣ್ಣದಲ್ಲಿ ನೋಡ್ತವೆ ಅಂತ. ಇಲ್ಲ, ಪಕ್ಷಿಗಳಿಗೆ ಬಣ್ಣ ಕಾಣಿಸುತ್ತೆ. ಆಮೇಲೆ ನಾವು ಹೀಗೆ ಕಲ್ತಂಗೆ ಪಕ್ಷಿಗಳಿಗೆ ಅತ್ಯುತ್ತಮ ದೃಷ್ಟಿ ಇದೆ. ಕೆಲವ್ರಿಗೆ ಈ ಪ್ರಶ್ನೆನಲ್ಲೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು.
ಆ ಪಕ್ಷಿಗಳು ತಮ್ಮ ಕಣ್ಣುಗಳನ್ನು 360 ಡಿಗ್ರಿ ನೋಟವನ್ನು ನೋಡುವಂತ ತಿರುಗಿಸಬಹುದು. ನೋಡಿ, ಇಲ್ಲಿ ನಾನು ಹೇಳಿರೋದು ಕಣ್ಣುಗಳನ್ನ, ತಲೆನಲ್ಲ. ತಲೆನ ಇವಾಗ ಕೆಲವು ಪಕ್ಷಿಗಳು ಸ್ವಲ್ಪ ತಿರುಗಿಸ್ಬೋದು, ಗೂಬೆಗಳಂತ ಪಕ್ಷಿ, ಆದ್ರೂ 360 ಡಿಗ್ರಿ ಅಷ್ಟು ತಿರುಗ್ಸಕ್ ಆಗಲ್ಲ. ಆದ್ರೆ ಕಣ್ಣುಗಳನ್ನ ಪಕ್ಷಿಗಳು ಸ್ಥಿರವಾಗಿರೋದ್ರಿಂದ ಅವಕ್ಕೆ ತಿರುಗಿಸೋದು ಕಷ್ಟ. ಇನ್ನ ಕಣ್ಣುಗಳನ್ನ ರಕ್ಷಿಸಲು ಅನೇಕ ಪಕ್ಷಿಗಳಿಗೆ ರೆಪ್ಪೆ ಕೂದಲಿದೆ. ಇವಾಗ ಮುಂಚೆ ನೋಡಿದ ಆಸ್ಟ್ರಿಕ್ಸ್ ಪಕ್ಷಿದೇ ನೋಡಿದ್ವಿ, ಅದಕ್ಕೆ ಎಷ್ಟು ಆಳವಾದ ರೆಪ್ಪೆಗಳಿದೆ. ಇನ್ನು ಪಕ್ಷಿಗಳ ಕಣ್ಣುಗಳು ಇವಾಗ ಈ ಗೂಬೆಗೆ ಇರೋ ತರ ಮುಂಭಾಗದಲ್ಲಿ ಇದ್ದಾಗ, ಅಥವಾ ಅವಕ್ಕೆ ತಲೆ ಸೈಡ್ ಅಲ್ಲಿ ಇದ್ರು ಕೂಡ, ಅಂದ್ರೆ ತಲೆ ಆ ಕಡೆ ಎರಡು ಬದಿಯಲ್ಲಿ ಇದ್ರು ಕೂಡ, ಇವಾಗ ಕಾಗೆ, ಕೋಗಿಲೆ, ಗುಬ್ಬಚ್ಚಿ ಇಂಥ ಪಕ್ಷಿಗಳಿಗೆಲ್ಲ ಸೈಡ್ ಅಲ್ಲಿ ಇದೆ. ಆದ್ರೆ ಹೇಗೆ ಇದ್ರೂನು ಪಕ್ಷಿಗಳು ಮುಂದೆ ನೇರವಾಗಿ ನೋಡ್ಬಹುದು. ಇದ್ರ ಅರ್ಥ ಎಲ್ಲಾ ಪಕ್ಷಿಗಳು ಒಂದೇ ರೀತಿಯಲ್ಲಿ ನೋಡುತ್ತವೆ ಅಂತಲ್ಲ. ಇವಾಗ ಮನುಷ್ಯರು ಏನಂದ್ರೆ, ಇವಾಗ ನಮ್ಗೆ ಕಣ್ಗಳು ಮುಖದ ಮುಂದೆ ಇರೋದ್ರಿಂದ ನಾವೆಲ್ಲರೂ ಒಂದೇ ರೀತಿ ನೋಡ್ತೀವಿ ಅಂತ ಹೇಳ್ಬೋದು. ಆದ್ರೆ ಪಕ್ಷಿಗಳಲ್ಲಿ ಬೇರೆ ಬೇರೆ ಪಕ್ಷಿಗಳು ಎಲ್ಲವೂ ಮುಂದೆ ನೋಡ್ತವೆ, ಆದ್ರೆ ಬೇರೆ ಬೇರೆ ರೀತಿನಲ್ಲಿ ನೋಡೋ ಸಾಧ್ಯತೆ ಇದೆ. ಸೊ ಇವಾಗ ಪಕ್ಷಿಯ ಕಣ್ಣು ಅದ್ರ ತಲೆ ಯಾವ ಭಾಗದಲ್ಲಿದೆ ಅನ್ನೋದನ್ನ ನಾವು ನೋಡಿದ್ರೆ, ಆ ಪಕ್ಷಿ ಜಗತ್ನ ಹೇಗೆ ನೋಡುತ್ತೆ ಅಂತ ಊಹಿಸ್ಬೋದು. ಅದು ಹೇಗೆ ಅಂತ ನೋಡೋಣ. ಈಗ ಯಾವುದೇ ಪ್ರಾಣಿ, ಎರಡು ಕಣ್ಣುಗಳನ್ನ ಹೊಂದಿರುವಂತ ಒಂದು ಪ್ರಾಣಿ ತನ್ನ ಸುತ್ತಮುತ್ತಲಿನ ಜಗತ್ತನ್ನ 3 ಡೈಮೆನ್ಷನಲ್ ಇಮೇಜ್, ಅಂದ್ರೆ 3 ಆಯಾಮದ ಚಿತ್ರದಲ್ಲಿ ನೋಡಕ್ಕೆ ಸಾಧ್ಯ ಇದೆ. ಇವಾಗ ನಾವು ನೋಡೋ ಹಾಗೆ ಇದ್ರಿಂದ ಏನಾಗುತ್ತೆ, ನಾವು ನೋಡಿದಾಗ ಯಾವುದೇ ಒಂದು ವಸ್ತುಗಳು ಅಥವಾ ಏನನ್ನೇ ನೋಡಿದಾಗ ಅದೊಂದು ವಸ್ತುವಿನ ಎತ್ತರ, ಅಗಲ, ಆಳ ಮತ್ತು ಆ ವಸ್ತು ಎಷ್ಟು ದೂರ ಇದೆ ನಮ್ಮಿಂದ ಅನ್ನೋದನ್ನ ನಾವು ಗ್ರಹಿಸಬಹುದು. ಈಗ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ. ಇವಾಗ ನೀವೇ ತಲೆನ ತಿರುಗಿಸ್ದೆ, ಹಾಗೆ ನೀವು ತಲೆನ ತಿರುಗಿಸ್ದೆ ಬರೀ ನಿಮ್ ಕಣ್ಣಿನಿಂದ ಎರಡು ಕಡೆ ಎಷ್ಟು ದೂರ ನೋಡ್ಬೋದು ಅಂತ ನೋಡಿ ಮೆಸೇಜ್ ನಲ್ಲಿ ಹೇಳಿ. ಈಗ ಭರತನಾಟ್ಯಂ ಡಾನ್ಸರ್ಗಳು ಕಣ್ಣನ್ನ ಆ ಕಡೆ ಈ ಕಡೆ ಅಲ್ಲಾಡಿಸ್ತಾರಲ್ಲ, ಆ ತರ ಇವಾಗ ನೀವೇ ತಲೆನ ತಿರುಗಿಸ್ಬಾರ್ದು. ನಿಮ್ಮ ಕಣ್ಣಿಂದ ಆ ಕಡೆಗೆ ಈ ಕಡೆಗೆ, ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಸಾರಿ, ಇಲ್ಲಿ ಸ್ವಲ್ಪ ಇಂಟರ್ನೆಟ್ ತೊಂದರೆ ಆಯ್ತು. ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತೇನೆ. ನಿಮ್ಮ ಮೆಸೇಜ್ಗಳು ಓಕೆ. ಕೆಲವ್ರು ಬರ್ದಿದ್ದೀರಾ 180 ಡಿಗ್ರಿ ಅಂತ. ಓಕೆ, ಸೊ ಎಲ್ರು ಟ್ರೈ ಮಾಡಿದ್ರ? ನಿಮ್ ಕಣ್ಣನ್ನ ಆ ಕಡೆ ಈ ಕಡೆ ತಿರುಗಿಸಿ ಎಷ್ಟು ದೂರ ನೀವು ನೋಡ್ಬೋದು ಅಂತ ಒಂದು ಅಂದಾಜಿಗೆ ಹೇಳಿ. ಓಕೆ, ಸುಮಾರು ಜನ 180 ಡಿಗ್ರಿ ಅಂತ ಹಾಕಿದ್ದೀರಾ. ಕೆಲವರು 90 ಡಿಗ್ರಿ. ಓಕೆ, ಓಕೆ. ಮನುಷ್ಯರು ಒಂದು ಅಂದಾಜಿಗೆ 120 ಡಿಗ್ರಿವರೆಗೂ ನಾವು ನೋಡ್ಬೋದು.
ನಮ್ಮ ಜಗತ್ನ. ಈಗ ಗೂಬೆಗಳಲ್ಲಿ ನಮ್ಮ ಹಾಗೆ ಕಣ್ಣು ತಲೆ ಮುಂಭಾಗದಲ್ಲಿದೆ. ಅವು ಒಂದು ಅಂದಾಜಿಗೆ ಒಂದು 150 ಡಿಗ್ರಿಯಷ್ಟು ಅವು ದೃಷ್ಟಿ ಕ್ಷೇತ್ರನ ಹೊಂದಿದೆ. 180 ಅಲ್ಲ, 150ವರೆಗೂ. ಆದ್ರೆ ಅವು ಸುತ್ತಲೂ ನೋಡಲು ನಾನು ಮುಂಚೆ ಹೇಳ್ದಂಗೆ ತಲೆನ ಬಹಳ ದೂರ ತಿರುಗಿಸ್ಬಹುದು. ನಮ್ಮ ತಲೆ ಅಷ್ಟು ದೂರ ತಿರುಗಿಸೋದಕ್ಕೆ ಆಗೋದಿಲ್ಲ. ಈಗ ಗಿಳಿ, ಪಾರಿವಾಳ ಮತ್ತಿತರ ಪಕ್ಷಿಗಳಿಗೆ ಕಣ್ಣುಗಳು ತಲೆಯ ಬದಿಯಲ್ಲಿದ್ದು ಇಂಥ ಪಕ್ಷಿಗಳು ಸುಮಾರು 300 ಡಿಗ್ರಿಗಳಷ್ಟು ದೃಷ್ಟಿಯ ಕ್ಷೇತ್ರನ ಹೊಂದಿದೆ. ಇಮ್ಯಾಜಿನ್ ಮಾಡಿ, ಅವು ಬಲಗಡೆಗೂ ನೋಡ್ಬೋದು, ಮುಂದೆನೂ ನೋಡ್ಬೋದು, ಎಡಗಡೆಗೂ ನೋಡ್ಬೋದು. ಆಲ್ಮೋಸ್ಟ್ ಒಂದು 300 ಡಿಗ್ರಿಗಳಷ್ಟು ದೃಷ್ಟಿ ಕ್ಷೇತ್ರ ಇದೆ ಇವುಗಳಿಗೆ. ಇದ್ರ ಅರ್ಥ ನಾ ಹೇಳ್ದಾಗೆ ಒಂದೇ ಸಮಯದಲ್ಲಿ, ಅಂದ್ರೆ ಒಂದೇ ಟೈಮಲ್ಲಿ, ಒಂದೇ ಕ್ಷಣದಲ್ಲಿ ಎಡಗಡೆ, ಬಲಗಡೆ, ಮುಂದೆ ಬಹಳ ದೂರ ಕೂಡ ಅವು ನೋಡ್ಬೋದು. ಇನ್ನ ಕಣ್ಣುಗಳನ್ನ ಎಲ್ಲಿ ಇರಿಸಲಾಗಿದೆ ಎಂಬುದರ ಮೇಲೆ ಪಕ್ಷಿ ತನ್ನ ಸುತ್ತಮುತ್ತಲಿನ ಪ್ರದೇಶ ಹೇಗೆ ನೋಡುತ್ತೆ ಅನ್ನೋದು ನಿರ್ಧಾರ ಆಗತ್ತೆ. ಇವಾಗ ಇಲ್ಲಿ ನೋಡೋಣ. ಓಕೆ, ಇಲ್ಲಿ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಬೈನಾಕ್ಯುಲರ್ ಮತ್ತೆ ಮೊನೋಕ್ಯುಲರ್ ವಿಷನ್ ನ ವ್ಯತ್ಯಾಸ ಏನು ಅನ್ನೋದು ಪಕ್ಷಿಗಳಲ್ಲಿ ಅನ್ನೋದನ್ನ ಸ್ವಲ್ಪ ನೋಡೋಣ. ಇವಾಗ 2 ಕಣ್ಣುಗಳು ಒಂದೇ ಸಮಯದಲ್ಲಿ ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸ್ತಾ ಇದ್ರೆ ಮತ್ತು ಕಣ್ಣಿನ ಚಲನೆಯನ್ನ ಸಮನ್ವಯಗೊಳಿಸಲಾಗ್ತದೆ. ಅಂದ್ರೆ ಇವಾಗ ಗೂಬೆ, ಗಿಡುಗಗಳಂತಹ ಪರಭಕ್ಷಕ ಪಕ್ಷಿಗಳು ಈ ದೃಷ್ಟಿನ ಅವಲಂಬಿಸಿರುತ್ತೆ. ಇವಾಗ ನೀವು ಬೈನಾಕ್ಯುಲರ್ಸ್ ವಿಷನ್ ಇಲ್ಲಿ ಎಡಗಡೆ ನೋಡಿದ್ರೆ ಅವು ಅಂದ್ರೆ ಅವು ಇವಾಗ ನಾವು ನೋಡ್ದಾಗೆ ನೀವು ಬೈನಾಕ್ಯುಲರ್ ನಲ್ಲಿ ನೋಡಿದ್ರೆ ನಾವು 2 ಕಣ್ಣಿಂದ ನೋಡ್ತಿದ್ರು ನಮ್ಗೆ ಕಾಣೋದು ಒಂದೇ ಒಂದು ಇಮೇಜ್. ಸೊ ಅದಕ್ಕೆ ಬೈನಾಕ್ಯುಲರ್ ಇಮೇಜ್ ಅಂತಾರೆ. ಇವಾಗ ಗಿಡುಗ ಇರ್ಬೋದು, ಗೂಬೆಗಳಿಗೆ ತಲೆ ಮುಂದೆ ಕಣ್ಣಿರೋದ್ರಿಂದ ಅವು 2 ಕಣ್ಣಲ್ಲಿ ನೋಡ್ತಾ ಇದ್ರು ಕೂಡ ಅವಕ್ಕೆ ಕಾಣಿಸೋದು ಒಂದು ಇಮೇಜ್. ಸೊ ಇದಕ್ಕೆ ನಾವು ಬೈನಾಕ್ಯುಲರ್ ವಿಷನ್ ಅಂತ ಹೇಳ್ತೇವೆ. ಮತ್ತೆ ಮೊನಾಕ್ಯುಲರ್ ದೃಷ್ಟಿನಲ್ಲಿ ಕಣ್ಣು ಯಾವುದೇ ನಿರ್ದಿಷ್ಟ ಕ್ಷಣದಲ್ಲಿ ಬೇರೆ ವಸ್ತುವಿನ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಅಂದ್ರೆ ಇವಾಗ ನಾನ್ ಮೊದ್ಲೇ ಹೇಳ್ದಂಗೆ ಹಕ್ಕಿಗಳು ಹುಳ ಹಿಡಿತಿದ್ದಾಗ ಒಂದ್ ಕಣ್ಣು ಹುಳ ನೋಡ್ತಿದ್ರೆ ಇನ್ನೊಂದ್ ಕಣ್ಣು ಯಾರಾದ್ರೂ ಶತ್ರು ಬರುತ್ತಾ ಅಂತ ನೋಡ್ತಿರುತ್ತೆ. ಸೊ 2 ಕಣ್ಣಲ್ಲಿ 2 ಬೇರೆ ಬೇರೆ ಇಮೇಜ್ ಗಳು ಅದಕ್ಕೆ ಕಾಣಿಸ್ತಿರುತ್ತೆ. ಇವಾಗ ಬಲಭಾಗದಲ್ಲಿರೋ ಇದನ್ನ ನೋಡಿದ್ರೆ ಇಲ್ಲಿ ಮೊನೋಕ್ಯುಲರ್ ವಿಷನ್ ಅಲ್ಲಿ ಸೊ ಇಲ್ಲೊಂದು ಇದೆ, ಇಲ್ಲೊಂದು. ಸೊ ಅದಕ್ಕೆ 2 ಇಮೇಜ್ ಕಾಣಿಸುತ್ತೆ, ಒಂದೇ ಚಿತ್ರ ಕಾಣಲ್ಲ, 2. ಸೊ ಇದಕ್ಕೆ ಮೊನೋಕ್ಯುಲರ್ ವಿಷನ್ ಅಂತ ಹೇಳ್ತಾರೆ. ಸೊ ಇದು ನಮ್ ಮುಂಚೆನೆ ಹೇಳ್ದಂಗೆ ಪಾರಿವಾಳ, ಗಿಳಿ ಇಂಥವಕ್ಕೆಲ್ಲ ತಲೆ ಬದಿ ಕಣ್ಣುಗಳಿರುವಂತ ಇಂಥ ಹಕ್ಕಿಗಳಿಗೆ ಈ ತರದ್ದು ಮೊನೋಕ್ಯುಲರ್ ವಿಷನ್ ಇರುತ್ತೆ. ಜೊತೆಗೆ ಇವಕ್ಕೆ ಒಂಥರ ವಿಶಾಲವಾದ ದೃಷ್ಟಿ ಕ್ಷೇತ್ರ ಇರುತ್ತೆ. ಯಾಕಂದ್ರೆ ನಾನು ಹಾಗೆ ಆವಾಗ್ಲೇ ಹೇಳ್ದಂಗೆ ಆಲ್ಮೋಸ್ಟ್ 360 ಡಿಗ್ರಿ ನೋಡ್ಬೋದು. ಹಾಗಾಗಿ ಇವಕ್ಕೆ ದೃಷ್ಟಿ ಕ್ಷೇತ್ರ ವಿಶಾಲವಾಗಿರುತ್ತೆ. ಆದ್ರೆ ಗೂಬೆ ಮತ್ತೆ ಗಿಡಗ ಅಂತ ಹಕ್ಕಿಗಳಿಗೆ ವಿಶಾಲವಾದ ದೃಷ್ಟಿ ಕ್ಷೇತ್ರ ಇರಲ್ಲ, ಆದ್ರೆ ಆಳವಾಗಿರುತ್ತೆ. ಇನ್ನ ಇವಾಗ ಮತ್ತೆ ನಾನು ಈ ಮೊನಾಕ್ಯುಲರ್ ವಿಷನ್ ಇರೋ ಹಕ್ಕಿಗಳನ್ನ ಅವಕ್ಕೆ ಅಡ್ವಾಂಟೇಜ್ ಏನಂದ್ರೆ, ನೀವು ಒಂದು ಕಾಗೆನೆ ತಗೊಳ್ಳಿ ಅಥವಾ ಕೋಗಿಲೆನೆ ತಗೊಳ್ಳಿ, ಅವು ಒಂದು ಸೈಡಿಂದ ಇವಾಗ ಬಲಬದಿಯಿಂದ ಎಡಬದಿವರೆಗೂ ಪೂರ್ತಿ ನೋಡ್ಬೋದು ಅವು ಯಾವುದೇ ಕ್ಷಣದಲ್ಲೂ. ಸೊ ಹಂಗಾಗಿ ಅವುಗಳಿಗೆ ಒಂದು ಏನಂತಾರೆ, ಒಂದು ಕುರುಡುತನ ಅನ್ನೋದು, ಅವಕ್ಕೆ ಕಾಣಿಸ್ದೇ ಇರೋಂತ ಜಾಗ ಬರೀ ಹಿಂದೆ, ಅವುಗಳ ತಲೆ ಹಿಂದೆ ಮಾತ್ರ ಸ್ವಲ್ಪ ಜಾಗ ಮಾತ್ರ ಅವಕ್ಕೆ ಕಾಣಿಸ್ದೇ ಇರುತ್ತೆ. ಸೊ ಇದ್ರಿಂದ ಇವಕ್ಕೆ ಅಡ್ವಾಂಟೇಜ್ ಏನಂದ್ರೆ, ಇವು ಮುಂದೆ ಎಲ್ಲಿ ಹೋಗ್ತಿವೆ ಅನ್ನೋದು ಇವು ನೋಡ್ಬಹುದು. ಜೊತೆಗೆ ಹಿಂದಿನಿಂದ ಯಾರಾದ್ರೂ ಶತ್ರು ದಾಳಿ ಮಾಡ್ತಾವ ಅನ್ನೋದ್ರ ಮೇಲೆ ಕೂಡ ಇವು ಕಣ್ಣಿಡ್ಬೋದು. ಅದು ಇವಕ್ಕೆ ಈ ಮೊನಾಕ್ಯುಲರ್ ವಿಷನ್ ಇರೋ ಅಂತ ಹಕ್ಕಿಗಳಿಗೆ ಪ್ರಯೋಜನ. ಇನ್ನ ಮುಂದೆ ನಾವು ಪರಭಕ್ಷಕ ಪಕ್ಷಿಗಳು
ಅಂದ್ರೆ ಗೂಬೆ ಮತ್ತೆ ಗಿಡಗ, ಹದ್ದು ಅಂತ ಪಕ್ಷಿಗಳು ಆಳ ಮತ್ತೆ ದೂರವನ್ನ ಸ್ಪಷ್ಟವಾಗಿ ನೋಡ್ಬೋದು. ಅವಕ್ಕೆ ಸುತ್ತ ವಿಶಾಲ ಕ್ಷೇತ್ರ ಇರದೇ ಇದ್ರೂ ಕೂಡ ಅವು ತುಂಬಾ ದೂರದಲ್ಲಿರುವಂತ ವಸ್ತುನ ತುಂಬಾ ಸುಲಭವಾಗಿ ನೋಡ್ಬೋದು. ಯಾಕಂದ್ರೆ ಎರಡೂ ಕಣ್ಣುಗಳು ಒಂದೇ ವಸ್ತುವಿನ ಮೇಲೆ ಕೇಂದ್ರೀಕರಿಸಬಹುದು. ಅವು ಅವಕ್ಕೆ ಒಂಥರ ಡಿಸ್ಟ್ರಾಕ್ಷನ್ ಇರಲ್ಲ. ಒಂದ್ ಕಣ್ಣು ಒಂದ್ ನೋಡೋದು, ಇನ್ನೊಂದ್ ಕಣ್ಣು ಇನ್ನೊಂದ್ ನೋಡೋದು, ಆತರ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋದ್ರಿಂದ ಎರಡು ಕಣ್ಣಲ್ಲೂ ಒಂದೇ ವಸ್ತುನ ನೋಡ್ತಿರೋದ್ರಿಂದ ಅವು ತುಂಬಾ ದೂರ ಮತ್ತೆ ಆಳದವರೆಗೂ ನೋಡ್ಬೋದು. ಹಾಗಾಗಿ ಇವುಗಳಿಗೆ ಈ ಇಲಿ, ಹೆಗ್ಗಣ ಇಂತ ಬೇಟೆನ ಗುರ್ಸೋದಕ್ಕೆ ಸೂಕ್ತ ಆಗತ್ತೆ. ಇನ್ನ ಪಕ್ಷಿ ದೃಷ್ಟಿ ಮತ್ತ ಮಾನವ ಸೊ ನಾವ್ ಅನ್ಕೊಳ್ಬಹುದು ಇವಾಗ ನಮ್ ತರ ಪಕ್ಷಿಗಳು ಇಡೀ ದಿನದಲ್ಲಿ ಆಕ್ಟಿವ್ ಆಗಿರೋದ್ರಿಂದ ನಮ್ ತರನೇ ಪಕ್ಷಿ ದೃಷ್ಟಿ ಕೂಡ ಅಂತ ನಾವು ಒಂದು ಭಾವಿಸೋದು ತುಂಬಾ ಸಹಜ. ಆದ್ರೆ ನಮ್ಮಂತೆ ಅವು ಜೊತೆಗೆ ನಾವು ಏನ್ ಮಾಡ್ತೀವಿ, ಮನುಷ್ಯರು ಇವಾಗ ಏನನ್ನೇ ಗುರ್ಸೋದಕ್ಕೆ ಈ ಮಾನವಾಗಿರುವಂತ ಬಣ್ಣಗಳನ್ನ ನಾವು ಸೂಚನೆಗಳಾಗಿ ಬಳಸುತ್ತೇವೆ. ಇವಾಗ ಯಾವ್ದಾದ್ರು ತುಂಬಾ ಬ್ರೈಟ್ ಹಸಿರಾಗಿದ್ರೆ ಅಥವಾ ಆರೆಂಜ್ ಇದ್ರೆ ಅಂತದನ್ನ ನಾವು ಸುಲಭವಾಗಿ ಗುರ್ತಿಸ್ತೇವೆ. ಆದ್ರೆ ಪಕ್ಷಿಗಳು ಹಾಗೇನೆ. ಆದ್ರೆ ನಮ್ಗಿಂತ ಪಕ್ಷಿಗಳು ಜಗತ್ನ ವಿಭಿನ್ನವಾಗಿ ನೋಡ್ತವೆ ಅಂತ ನಾವೇನಾದ್ರೂ ಹೇಳಿದ್ರೆ ಕೆಲವ್ರಿಗೆ ಇದು ಆಶ್ಚರ್ಯವಾಗಿ ಕಾಣಬಹುದು. ನಮ್ಗಿಂತ ಇನ್ಯಾವ ರೀತಿ ಅವು ಪಕ್ಷಿಗಳು ವಿಭಿನ್ನವಾಗಿ ನೋಡಕ್ ಸಾಧ್ಯ ಅಂತ. ಆಕ್ಚುಲಿ ಬಹಳ ದಶಕಗಳಿಂದ ವಿಜ್ಞಾನಿಗಳು ಈ ಪಕ್ಷಿಯ ದೃಷ್ಟಿ ಮೇಲೆ ವ್ಯವಸ್ಥಿತವಾಗಿ ತುಂಬಾ ರೀತಿಯಲ್ಲಿ ಪರೀಕ್ಷೆನ ಮಾಡ್ತಾನೆ ಇದ್ದಾರೆ. ಈ ಅನೇಕ ಪಕ್ಷಿ ಪ್ರಭೇದಗಳು ನಮಗಿಂತ ಹೆಚ್ಚು ಬಣ್ಣಗಳನ್ನ ನೋಡ್ಬೋದು. ಅಂದ್ರೆ ಅವು ಅಲ್ಟ್ರಾ ವೈಲೆಟ್ ಅಥವಾ ನೇರಳಾತೀತ ಬೆಳಕನ್ನ ನೋಡ್ಬೋದು ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈಗ ಗೂಬೆಗಳಂತ ರಾತ್ರಿ ಹಾರುವ ಆಕ್ಟಿವ್ ಆಗಿರೋ ಪಕ್ಷಿಗಳನ್ನ ಹೊರತುಪಡಿಸಿ ಹೆಚ್ಚಿನ ಪಕ್ಷಿಗಳು ಈ ಅಲ್ಟ್ರಾ ವೈಲೆಟ್ ಬೆಳಕಿಗೆ ಹೆಚ್ಚು ಸಂವೇದನಾಶೀಲವಾಗಿರ್ತವೆ. ಈಗ ಬಹುಶಃ ಗೋಚರ ಬೆಳಕಿಗಿಂತಲೂ ಈ ಯುವಿ ಬೆಳಕಿಗೆ ಸೂಕ್ಷ್ಮವಾಗಿರುತ್ತೆ. ಇವಾಗ ನಮ್ ಕಣ್ಣುಗಳು ಈ ಗೋಚರ ಬೆಳಕಿಗೆ ಜಾಸ್ತಿ ಸೂಕ್ಷ್ಮವಾಗಿರುತ್ತೆ, ಆದ್ರೆ ಹಕ್ಕಿ ಕಣ್ಣುಗಳು ಯುವಿ ಬೆಳಕಿಗೆ ಜಾಸ್ತಿ ಸೂಕ್ಷ್ಮವಾಗಿರುತ್ತೆ. ಇವಾಗ ಇನ್ನೊಂದು ಆಶ್ಚರ್ಯ ಏನಂದ್ರೆ, ಇವಾಗ ಈ ಫೋಟೋದಲ್ಲಿ ನೋಡಿರಾಗೆ ಇವಾಗ ಎಡಗಡೆ ಇರೋ ಅಂತ ಹಕ್ಕಿ ಗೊರವಂಕ, ನಮ್ ಕಣ್ಣಿಗೆ ಒಂದ್ ಗೊರವಂಕ ಈ ತರ ಕಾಣ್ಬೋದು, ಒಂದ್ ಕಪ್ಪು ಮತ್ತೆ ಅದಕ್ಕೆ ಹಳದಿ ಬಣ್ಣ ಇದೆ ಅಂತ. ಅದೇ ಗೊರವಂಕ ಇನ್ನೊಂದ್ ಹಕ್ಕಿಗೆ ಬಲ್ಗಡೆ ಇರೋ ತರ ಬಣ್ಣವಾಗಿ ಕಾಣ್ಬೋದು. ಯಾಕಂದ್ರೆ ಈ ಅನೇಕ ಪಕ್ಷಿಗಳಲ್ಲಿ ಈ ಅಲ್ಟ್ರಾ ವೈಲೆಟ್ ಬೆಳಕನ್ನ ಪ್ರತಿಬಿಂಬಿಸುವಂತ ಪುಕ್ಕಗಳು ಇರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದು ಬೇರೆ ಹಕ್ಕಿ ಕಣ್ಣಿಗೆ ಕಾಣ್ತವೆ. ಇದು ಒಂಥರ ಪಕ್ಷಿಗಳಲ್ಲಿ ಇರುವಂತ ಒಂದು ಆಸಕ್ತಿದಾಯಕ ರೂಪಾಂತರ. ಇವಾಗ ಇಲ್ಲಿ ನೋಡಿದ್ರೆ ಈ ಪಕ್ಷಿಗಳ ಕಣ್ಣಿನ ಬಗ್ಗೆ ತುಂಬಾನೇ ರಿಸರ್ಚ್ ನಡೆದಿದೆ, ಆದ್ರೆ ಇವತ್ತು ನಾವು ತುಂಬಾ ದೀರ್ಘವಾಗಿ ಅದ್ರ ಬಗ್ಗೆ ಹೋಗಲ್ಲ. ಒಂದು ಸಮಯದ ಅಭಾವ, ಇನ್ನೊಂದು ಇಲ್ಲಿ ಮಕ್ಕಳು ಇರೋದ್ರಿಂದ ಸ್ವಲ್ಪ ಬೇಸಿಕ್ ಆಗಿ ಇಡ್ತೀನಿ. ಇವಾಗ ಇಲ್ಲಿ ಚಿತ್ರ ನೋಡಿದ್ರೆ ತುಂಬಾ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂದ್ರೆ, ಮನುಷ್ಯ ಕಣ್ಣಿಗೆ 3 ಬಣ್ಣಗಳು ನೋಡ್ಬೋದು, ನೀಲಿ, ಹಸಿರು ಮತ್ತೆ ಕೆಂಪು. ಆದ್ರೆ ಪಕ್ಷಿಗಳ ಕಣ್ಣಲ್ಲಿರುವಂತ ಈ ಕೋನ್ಸ್ ಅಂತಾರೆ, ರಾಡ್ಸ್ ಅಂಡ್ ಕೋನ್ಸ್, ನಮ್ಮ 2 ಕಣ್ಣುಗಳಲ್ಲಿರುತ್ತೆ, ಮನುಷ್ಯಗಾಗ್ಲಿ ಎಲ್ಲಾ ಪ್ರಾಣಿಗಳಲ್ಲೂ. ಆದ್ರೆ ಕಣ್ಣುಗಳಲ್ಲಿರುವಂತ ಈ ಕೋನ್ಗಳು 4 ರೀತಿಯ ಬಣ್ಣನ ನೋಡ್ಬೋದು. ಅವು ನೀಲಿ, ಹಸಿರು, ಕೆಂಪು ಬಿಟ್ಟು ಅವು ಯುವಿ ಲೈಟ್ ನ ಕೂಡ ನೋಡ್ಬೋದು. ಇವಾಗ ಇಲ್ಲಿ ನೀವು ಎಡಗಡೆ ನೋಡಿದ್ರೆ ಮನುಷ್ಯ ಇಲ್ಲಿವರೆಗೂ ಮಾತ್ರ ನೋಡಕ್ ಸಾಧ್ಯ. ಇದಕ್ ಮೇಲಿರೋದು ಯುವಿ ಲೈಟ್. ಆಕ್ಚುಲಿ ಯುವಿ ಲೈಟ್ಗೆ ಬಣ್ಣ ಇರೋದಿಲ್ಲ, ನಮ್ಗೆ ಅಂದ್ರೆ ನಮ್ಗೆ ಗೊತ್ತಾಗ್ಬೇಕು ಅಂತ ಇಲ್ಲಿ ಸುಮ್ನೆ ಬಣ್ಣ ಹಾಕಿದ್ದಾರೆ, ಮೆಜಂತಾ, ಪಿಂಕ್ ಕಲರ್. ಆದ್ರೆ ಯುವಿ ಲೈಟ್ಗೆ ಬಣ್ಣ ಇರೋದಿಲ್ಲ, ಯಾಕಂದ್ರೆ ನಮ್ಗೆ ಕಾಣೋದು ಇಲ್ಲ. ಯುವಿ ಲೈಟ್ ಅಲ್ಲಿ ಇರುವಂತ ರೇಂಜ್ ಯಾವ ಬಣ್ಣನೂ ನಮ್ಮ ಮನುಷ್ಯ ಕಣ್ಣಿಗೆ ಕಾಣಲ್ಲ, ಆದ್ರೆ ಪಕ್ಷಿಗಳು ಅದನ್ನ ನೋಡೋದಕ್ಕೆ ಸಾಧ್ಯ. ಇವಾಗ ಈ ತರ ಒಂದು ಅಡಾಪ್ಟೇಷನ್ ಪಕ್ಷಿಗಳಿಗೆ ಏನಕ್ಕೆ ಉಪಯೋಗಕ್ಕೆ ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಮೆಸೇಜ್ ಉಪಯೋಗ ಆಗ್ಬೋದು ಈ ತರದೊಂದು ಅವುಗಳಲ್ಲಿರೋ ಒಂದು ರೂಪಾಂತರ.
ಅವು ಯು ವಿ ಲೈಟ್ ನೋಡೋದ್ರಿಂದ ಅವಕ್ಕೆ ಏನ್ ಉಪಯೋಗ ಇರ್ಬೋದು? ಯಾರಿಗಾದ್ರೂ ಏನಾದ್ರೂ ಉತ್ತರ ಗೋಚರಿಸುತ್ತಾ? ಯಾರಿಂದಲೂ ಏನೋ ಉತ್ತರ ಬರ್ತಾ ಇಲ್ಲ. ಓಕೆ, ವ್ಯೂ ಇನ್ಸೆಕ್ಟ್ಸ್. ಓಕೆ, ನಿಮ್ಮ ಉತ್ತರ ಸರಿ ತಪ್ಪು ಅಂತ ಏನಿಲ್ಲ, ನೀವು ಸುಮ್ನೆ ಯೋಚನೆ ಮಾಡಿ ಅಷ್ಟೇ. ಈ ತರ ಒಂದು ಅವಲ್ಲಿರೋ ಒಂದು ಅಡಾಪ್ಟೇಷನ್ ಇಂದ ಅವು ಯಾವ ಏನಕ್ಕೆ ಇದು ಪ್ರಯೋಜನ ಬರ್ಬೋದು ಅವಕ್ಕೆ? ಸೊ ಇನ್ಸೆಕ್ಟ್ಸ್ ಅಂತ ಒಬ್ರು ಗೌರಿ ಅವ್ರು ಹಾಕಿದ್ದಾರೆ. ಅದು ಒಂದ್ ರೀತಿ ಸರಿಯಾದ ಉತ್ತರ. ಹೌದು, ಅಜಿತ್ ಅವ್ರು ಹೇಳೋದು ಅದು ಡೇಂಜರಸ್ ಫುಡ್. ಓಕೆ, ಸೊ ನೀವು ಹಾಕಿರೋ ಕೆಲವರು ಬರ್ದಿರೋ ಉತ್ತರಗಳು ಒಂದ್ ರೀತಿ ಸರಿನೇ. ಸೊ ಒಂದು ಅಡ್ವಾಂಟೇಜ್ ಅವಕ್ಕೆ ಏನಂದ್ರೆ ಸಂಗಾತಿಗಳನ್ನ ಆಯ್ಕೆ ಮಾಡಕ್ಕೆ ಅವಕ್ಕೆ ಇದು ಉಪಯೋಗ ಆಗ್ಬೋದು. ಇವಾಗ ನಾವು ಹೇಳ್ತೀವಿ ಕೆಲವು ಪ್ರಭೇದದ ಹಕ್ಕಿಗಳಲ್ಲಿ ಗಂಡು ಮತ್ತು ಹೆಣ್ಣು ನಮ್ಗೆ ಒಂದೇ ರೀತಿ ತರ ಕಾಣ್ಬೋದು. ಇವಾಗ ಪಿಕ್ಕಳಾರ ತಗೊಳ್ಳೋಣ ಅಥವಾ ಕಾಗೆನೆ ತಗೊಳ್ಳೋಣ, ಅವನ್ನೆಲ್ಲ ನಾವು ನೋಡಿದಾಗ ನಮ್ಗೆ ಗಂಡು ಹೆಣ್ಣು ಹೇಗೆ ವ್ಯತ್ಯಾಸ ಕಂಡುಹಿಡಿಯೋದಕ್ಕೆ ಬಹಳ ಕಷ್ಟ. ನಮ್ಗೆ ಒಂದು ಗೊರವಂಕ ತಗೊಳ್ಳೋಣ, ಆದ್ರೆ ನಮಗದ್ ಕಷ್ಟ ಆಗಿರ್ಬೋದು. ಆದ್ರೆ ಹಕ್ಕಿಗಳಿಗೆ ಅವುಗಳ ಗರಿಗಳಲ್ಲಿರೋ ಈ ಯು ವಿ ಬೆಳಕನ್ನ ಪ್ರತಿಬಿಂಬಿಸೋ ಈ ಪುಕ್ಕಗಳಿರೋದ್ರಿಂದ ಅವುಗಳ ಮಧ್ಯ ಅವು ಗಂಡು ಹೆಣ್ಣುನ ಪರಸ್ಪರ ಭಿನ್ನವಾಗಿ ಅವು ನೋಡ್ತಿರ್ಬೋದು. ಇನ್ನೊಂದು ಆಹಾರ ಹುಡುಕಲು, ನೀವೆಲ್ಲ ಹೇಳ್ದಂಗೆ ಕೆಲವು ಪತಂಗಗಳು ಅಥವಾ ಅನೇಕ ಕೀಟಗಳಲ್ಲಿ ಅವುಗಳ ಹೊರಭಾಗ ಈ ಶೆಲ್ ಇರುತ್ತೆ, ಅಂತವು ಈ ಯು ವಿ ಬೆಳಕನ್ನ ಬಲವಾಗಿ ಪ್ರತಿಬಿಂಬಿಸ್ತವೆ. ಮತ್ತೆ ಆ ಕೀಟಗಳು ಮಾತ್ರ ಅಲ್ಲ, ಕೆಲವು ಸತಿ ಹಣ್ಣುಗಳು ಕೂಡ ಎಷ್ಟೋ ಸಲ ಅವು ಹಣ್ಣಾಗ್ತಿದ್ದಂಗೆ ಒಂದ್ ರೀತಿ ಮೇಣದ ಲೇಪನವನ್ನ ಅಭಿವೃದ್ಧಿ ಪಡಿಸ್ತವೆ ಹಣ್ಣುಗಳು. ಆ ಲೇಪನ ಈ ಯು ವಿ ಬೆಳಕನ್ನ ಪ್ರತಿಬಿಂಬಿಸೋ ಹಾಗೆ ಮಾಡತ್ತೆ. ಇವಾಗ ಹಸಿರೆಲೆ ಆದ್ರೆ ಹಸಿರೆಲೆಗಳು ಈ ತರ ಯು ವಿ ಲೈಟ್ ನ ಪ್ರತಿಬಿಂಬಿಸಲ್ಲ. ಇವಾಗ ಹಸಿರೆಲೆ ಮಧ್ಯೆ ಈ ರೀತಿ ಒಂದು ಕೆಂಪು ಬಣ್ಣದ ಹಣ್ಣುಗಳಿದ್ರೆ ನಮಗೂ ಕಾಣುತ್ತೆ, ಅದು ಇಲ್ಲ ಅಂತಲ್ಲ. ಆದ್ರೆ ಪಕ್ಷಿಗಳಿಗೆ ಅದ್ ಇನ್ನೂ ಒಂಥರ ಬ್ರೈಟ್ ಆಗಿ ಎತ್ತು ಕಾಣದ ತರ ಕಾಣಿಸ್ತಿರ್ಬೋದು ಅವು ಮರಗಳ ಮೇಲೆಯಿಂದ ನೋಡಿದಾಗ. ಹಾಗಾಗಿ ಅವಕ್ಕೆ ಸುಲಭವಾಗಿ ಆಹಾರ ಹುಡ್ಕಲು ಉಪಯೋಗ ಆಗತ್ತೆ. ಇನ್ನೊಂದು ಬೇಟೆ ಮಾಡೋ ಅಂತ ಹಕ್ಕಿಗಳು, ಕೆಲವು ಸತಿ ಎಷ್ಟೋ ರೀತಿಯ ಇಲಿ ಮತ್ತೆ ಕೆಲವು ಜಾತಿ ಇಲಿಗಳು ಅವು ರಾತ್ರಿ ಕತ್ಲಲ್ಲಿ ಅವು ಮೂವ್ ಮಾಡ್ಕೊಂಡು ಹೋದಾಗ, ಅಂದ್ರೆ ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಹೋದಾಗ ಕೆಲವೊಮ್ಮೆ ಏನೋ ಒಂದ್ ರೀತಿಯ ಒಂದು ಕೆಮಿಕಲ್ ಬಿಟ್ಕೊಂಡು ಹೋಗ್ತವೆ. ಅದು ನಮ್ಗೆ ಮತ್ತೆ ಮಣ್ಣಿನಲ್ಲಿ ಮನುಷ್ಯ ಕಣ್ಣಿಗೆ ಕಾಣಲ್ಲ. ಆದ್ರೆ ಈ ಹಕ್ಕಿಗಳಿಗೆ ಅದು ಯು ವಿ ಲೈಟ್ ನೋಡೋ ಅಂತ ಹಕ್ಕಿಗಳಿಗೆ ಅವು ತುಂಬಾ ಪ್ರಕಾಶಮಾನವಾಗಿ ಆ ಇಲಿ ಯಾವ ಜಾಗಕ್ಕೆ ಹೋಯ್ತು ಅನ್ನೋದು ನಾವು ಒಂದು ಸುಲಭವಾಗಿ ನೋಡ್ಬೋದು. ಹೀಗೆ ಉಪಯೋಗ ಬಹಳ ರೀತಿಯಲ್ಲಿ ಹೀಗೆ ಉಪಯೋಗಗಳು ಇರುತ್ತೆ. ಮುಂದಿನದು ಇವಾಗ ಪಕ್ಷಿಗಳ ಬಗ್ಗೆ ಇನ್ನೊಂದು. ಸೊ ಈಗ ಪಕ್ಷಿಗಳ ಇನ್ನೊಂದು ಪ್ರಶ್ನೆ, ಪಕ್ಷಿಗಳಿಗೆ ಬಲವಾದ ವಾಸನೆ ಪ್ರಜ್ಞೆ ಇದೆಯೇ? ನಿಮ್ಗೇನ್ ಅನ್ಸುತ್ತೆ, ಇದೆಯಾ ಇಲ್ವಾ? ಪಕ್ಷಿಗಳಿಗೆ ಬಲವಾದ ವಾಸನೆ ಪ್ರಜ್ಞೆ ಇದೆಯಾ ಇಲ್ವಾ? ಸುಮಾರು ಜನ ನೋ ಅಂತಿದ್ದೀರಾ, ಕೆಲವರು ಎಸ್ ಅಂತಿದ್ದೀರಾ. ಓಕೆ, ದೀರ್ಘಕಾಲದವರೆಗೆ ಪಕ್ಷಿ ವಿಜ್ಞಾನಿಗಳು ಕೂಡ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಕೂಡ ಅವು ಪಕ್ಷಿಗಳಿಗೆ ವಾಸನೆ ಪ್ರಜ್ಞೆ ಇಲ್ಲ ಅಂತ ಭಾವಿಸಿದ್ರು ಸುಮಾರು ವರ್ಷಗಳ ಕಾಲ. ಕೆಲವರು ಹೇಳ್ತಿದ್ದಾರೆ ಓಕೆ, ಸಮ್ ಹ್ಯಾವ್. ಓಕೆ, ಇದು ಓಕೆ. ಈಗ ಇದಕ್ಕೆ ಉತ್ತರ ಕೆಲವು ಪಕ್ಷಿಗಳಿಗೆ ಇದೆ. ಅದನ್ನ ತಪ್ಪು, ಇದೊಂದು ನಂಬಿಕೆನ ತಪ್ಪು ಅಂತ ಇತ್ತೀಚೆಗೆ ಸಾಬೀತ್ ಮಾಡಿದ್ದಾರೆ.
ಸೊ ವಾಸನೆ ಪ್ರಜ್ಞೆ ಹೆಚ್ಚಿನ ಪಕ್ಷಿಗಳಲ್ಲಿ ಕಡಿಮೆ ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಉದಾಹರಣೆಗೆ ಇವಾಗ ಹಾಡು ಹಕ್ಕಿಗಳು ಅಂತೀವಿ. ಇವಾಗ ನಮ್ಮ ಸುತ್ತಮುತ್ತ ಇರೋ ಎಷ್ಟೋ ಹಕ್ಕಿಗಳು ನಮ್ಮ ತೋಟದಲ್ಲಿ ನೀವು ತುಂಬಾ ಹಾಡ್ತಾ ಇರೋಂತ ಹಕ್ಕಿಗಳನ್ನ ನೋಡಿರ್ಬೋದು. ಅವುಗಳಲ್ಲಿ ಈ ತರದೊಂದು ಅಷ್ಟೊಂದು ವಾಸನೆ ಪ್ರಜ್ಞೆ ಇರೋದಿಲ್ಲ. ಅವು ಅಷ್ಟೊಂದು ವಾಸನೆನ ವ್ಯಾಪಕವಾಗಿ ಬಳಸೋದಿಲ್ಲ. ಅವು ಬರೀ ಹುಳ ಹಿಡ್ಕೊಂಡು ತಿನ್ಕೊಂಡು ಇರೋದ್ರಿಂದ ಅವಕ್ಕೆ ಕಣ್ಣಿನ ದೃಷ್ಟಿ ತುಂಬಾ ಚುರುಕಾಗಿರುತ್ತೆ, ಆದ್ರೆ ವಾಸನೆ ಪ್ರಜ್ಞೆ ಅಷ್ಟೊಂದು ಬಳಸಲ್ಲ. ಹಾಗಾಗಿ ಇವಾಗ ನಮ್ಮಲ್ಲಿ ಒಂದು ಹೇಳಿಕೆ ಇದೆ, ನಾವೇನಾದ್ರೂ ಹಕ್ಕಿ ಮರಿ ಗೂಡಿಂದ ಬಿದ್ಬಿಟ್ಟು ಅದನ್ನ ಮನುಷ್ಯರು ಎತ್ತಿ ವಾಪಸ್ ಗೂಡಿಗೆ ಹಾಕಿದ್ರೆ ಹಕ್ಕಿಗಳು ಅದನ್ನ ಒಪ್ಕೊಳ್ಳಲ್ಲ ಅಂತ ಒಂದು ಹೇಳಿಕೆ ಇದೆ. ಅದು ನಿಜ ಅಲ್ಲ. ಯಾಕಂದ್ರೆ ಈ ಹಾಡು ಹಕ್ಕಿಗಳಿಗೆ ನಮ್ಮ ವಾಸನೆ ಮನುಷ್ಯರು ವಾಸನೆ ಕಂಡುಹಿಡಿಯೋಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನೀವೇನಾದ್ರೂ ಹಕ್ಕಿ ಮರಿ ಬಿದ್ದಿರೋದನ್ನ ನೋಡಿದ್ರೆ ಖಂಡಿತ ಗೂಡಿಗೆ ವಾಪಸ್ ಹಾಕಿ ತಂದೆ ತಾಯಿ ಬಂದು ಅದಕ್ಕೆ ಆಹಾರನ ಕೊಡ್ತವೆ. ಇದು ಆದ್ರೆ ಕೆಲವು ಪ್ರಭೇದದ ಪಕ್ಷಿಗಳಲ್ಲಿ ವಾಸನೆಯ ಉತ್ತಮ ಅಭಿವೃದ್ಧಿ ಹೊಂದಿದ ಇಂದ್ರಿಯಗಳು ಇವೆ. ಇಂಥ ಹಕ್ಕಿಗಳ ಉದಾಹರಣೆ ಕೊಡಕ್ಕಾಗತ್ತಾ? ಯಾವ ಹಕ್ಕಿಗಳಿಗೆ ಈ ವಾಸನೆ ಪ್ರಜ್ಞೆ ತುಂಬಾ ಅಭಿವೃದ್ಧಿ ಆಗಿದೆ ಅಂತ ಏನಾದ್ರೂ ನಿಮ್ಗೆ ಒಂದು ಐಡಿಯಾ ಇದೆಯಾ? ಲ್ಯಾಂಡ್ ಬರ್ಡ್ಸ್. ಯಾವ ಹಕ್ಕಿಗಳಿಗೆ ತುಂಬಾ ಅವಕ್ಕೆ ಇದರಿಂದ ಉಪಯೋಗ, ಅಂದ್ರೆ ವಾಸನೆಯಿಂದ ಉಪಯೋಗ ಆಗೋ ಅಂತ ಪಕ್ಷಿಗಳು ಯಾವುವು? ಓಕೆ, ಒಬ್ರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹೌದು, ಗಿಡುಗ, ವಲ್ಚರ್. ಹೌದು, ತುಂಬಾ ಸರಿಯಾದ ಉತ್ತರ ಇದು. ಈಗ ರಣಹದ್ದುಗಳು ಅಥವಾ ಕಡಲಲ್ಲಿ ಇರುವಂತ ಕೆಲವು ಪಕ್ಷಿಗಳು ಇವೆಲ್ಲ ಆಹಾರ ಮೂಲಗಳನ್ನ ಕಂಡು ಹಿಡಿಯಲು ವಾಸನೆನ ಬಳಸ್ತವೆ. ಕೆಲವೊಮ್ಮೆ ನಾವು ವಾಸನೆನ ಗ್ರಹಿಸದಿದ್ರು ಸಹ ಈ ಪಕ್ಷಿಗಳು ತುಂಬಾ ದೂರದಿಂದ, ಇವಾಗ ನೋಡಿ ಎಲ್ಲಾದ್ರೂ ಒಂದು ಪ್ರಾಣಿ ಸತ್ತೋಗಿದ್ರೆ ಎಲ್ಲೆಲ್ಲಿಂದನೋ ಗಿಡಗಳು ಇದು ರಣಹದ್ದುಗಳು ಬಂದು ಸೇರ್ಬಿಡ್ತವೆ ಆ ವಾಸನೆನ ಕಂಡು ಹಿಡ್ಕೊಂಡು. ಸೊ ಅವು ಈ ತರ ತುಂಬಾ ದೂರದಿಂದನೇ ಆಹಾರನ ವಾಸನೆ ಮೂಲಕ ಕಂಡು ಹಿಡಿಯಲು ಸಾಧ್ಯ. ಹಾಗಾಗಿ ಕೆಲವು ಪ್ರಭೇದದ ಹಕ್ಕಿಗಳಲ್ಲಿ ಇದು ವಾಸನೆ ಪ್ರಜ್ಞೆ ಅಭಿವೃದ್ಧಿಯಾಗಿದೆ. ಇನ್ನ ಮುಂದಿನ ಪ್ರಶ್ನೆ, ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೇಳಬಲ್ಲವು? ಇದಕ್ಕೆ ಸೊ ಕೆಲವು ಪ್ರಶ್ನೆನ ಕೇಳ್ತೀನಿ, ಮತ್ತೆ ನೀವು ಅದೇ ಎಸ್ ಆರ್ ನೋ ಬಟನ್ ಒತ್ಬಿಟ್ಟು ನನ್ಗೆ ಇದ್ರದ್ದು ಉತ್ತರ ಹೇಳ್ಬೇಕು. ಒಂದ್ ನಿಮಿಷ. ಓಕೆ, ಮೊದಲನೇದಾಗಿ ಪಕ್ಷಿಗಳಿಗೆ ಕಿವಿ ಇದೆಯೇ? ಎಸ್ ಆರ್ ನೋ. ಓಕೆ, ಕಿವಿ ಇದೆ ಅಂತ ಎಲ್ರು ಒಪ್ಕೊಳ್ತಿದ್ದೀರಾ? ಓಕೆ, ಎಸ್ ಆರ್ ನೋ ಬಟನ್ ಒತ್ತಿ ಇದಕ್ಕೆ. ಓಕೆ, ಎಲ್ಲಾರು ಎಸ್ ಅಂತ ಹೇಳಿದೀರಾ. ಹೌದು, ಪಕ್ಷಿಗಳಿಗೆ ಕಿವಿ ಇದೆ. ಓಕೆ, ನೆಕ್ಸ್ಟ್, ಪಕ್ಷಿಗಳ ಕಿವಿಗಳು ಸಾರಿ ಇದಕ್ಕೆ ಉತ್ತರ ಪಕ್ಷಿಗಳ ಕಿವಿಗಳು ಅವುಗಳ ಕಣ್ಣು ಹಿಂದೆ ಇದ್ದು ಅದು ಗರಿಗಳಿಂದ ಮುಚ್ಚಲ್ಪಟ್ಟಿರುತ್ತೆ. ಸೊ ನಮಗೆ ಕಾಣೋದಿಲ್ಲ ಪಕ್ಷಿಗಳ ಕಿವಿ, ಆದ್ರೆ ಅದು ಗರಿಗಳ ಹಿಂದೆ ಗರಿಗಳು ಅದನ್ನ ಮುಚ್ಚಿರುತ್ತೆ, ಹಾಗಾಗಿ ನಮ್ಗೆ ಕಾಣೋದಿಲ್ಲ. ಆದ್ರೆ ನೀವು ಪಕ್ಷಿ ಕೈಯಲ್ಲಿ ಹಿಡ್ಕೊಂಡಾಗ ಆ ಗರಿಗಳ ಕೆಲವು ಪುಕ್ಕಗಳನ್ನ ತೆಗೆದಾಗ ಇದನ್ನ ನೀವು ನೋಡ್ಬೋದು. ಮತ್ತೆ ಪಕ್ಷಿಗಳು ಕೂಡ ಅತ್ಯುತ್ತಮವಾದ ಶ್ರವಣನ ಹೊಂದಿರುತ್ತವೆ. ಈಗ ವಿಶೇಷವಾಗಿ ಗೂಬೆ ಅಂತ ಹಕ್ಕಿಗಳು, ಯಾಕಂದ್ರೆ ಇವು ರಾತ್ರಿನಲ್ಲಿ ಬೇಟೆಯಾಡೋದ್ರಿಂದ ಇವುಗಳ ಶ್ರವಣಗಳು ತುಂಬಾನೇ ಚುರುಕಾಗಿರುತ್ತೆ. ಇವಾಗ ಇಲ್ಲಿ ಫೋಟೋದಲ್ಲಿರೋ ಗೂಬೆ, ನಿಮ್ಗೆ ಈ ಫೋಟೋದಲ್ಲಿರೋ ಗೂಬೆ ತಲೆ ಮೇಲೆ 2 ಕೊಂಬು ತರ ಇದೆಯಲ್ಲ, ಅದು ಏನಿರ್ಬೋದು? ಅಂದ್ರೆ ಅದು ಕಿವಿನಾ? ನಿಮ್ಗೆ ಏನ್ ಅನ್ಸುತ್ತೆ? ಅದು ಕಿವಿ ಅನ್ಸುತ್ತಾ ನಿಮ್ಗೆ?
ಓಕೆ, ಕೆಲವರು ನೋ ಅಂತಿದ್ದೀರಾ, ಕೆಲವರು ಎಸ್ ಅಂತಿದ್ದೀರಾ. ಸೊ ಇದು ಆಕ್ಚುಲಿ ಅದು ಕಿವಿ ಅಲ್ಲ, ಅದು ಬರೀ ಪುಕ್ಕ ಮಾತ್ರ. ಅದೇ ನಾ ಹೇಳ್ದಂಗೆ ಅದ್ರ ಕಿವಿಗಳು ಒಳಗಡೆ ಕಣ್ಣು ಹಿಂದೆ ಸೈಡ್ ಅಲ್ಲಿ ಇರ್ತವೆ, ಅವು ಮುಚ್ಕೊಂಡಿರುತ್ತೆ. ಸೊ ಇದೊಂದು ಪ್ರದರ್ಶನಕ್ಕೆ ಮಾತ್ರ ಇರುವಂತ ಇದೊಂದು ಪುಕ್ಕ. ಓಕೆ, ಮತ್ತೆ ನಮ್ಗೆ ಮೊದ್ಲೇ ಗೊತ್ತಿರೋ ಹಾಗೆ ಪಕ್ಷಿಗಳು ವೈವಿಧ್ಯಮಯವಾಗಿ ಹಾಡ್ಗಳನ್ನ ಹಾಡ್ತವೆ. ಹಾಗಾಗಿ ಅವುಗಳು ಪರಸ್ಪರ ಅವುಗಳು ಕೇಳಿಸ್ಕೊಳ್ಳೋದಕ್ಕೆ, ಸಂವಹನ ಮಾಡೋದಕ್ಕೆ ಅವುಗಳಿಗೆ ಆ ಒಳ್ಳೆ ಈ ತರ ಸೊ ಅವುಗಳಿಗೆ ತುಂಬಾ ಶಬ್ದಗಳನ್ನ ಕೇಳಿಸ್ಕೊಳ್ಳೋದು ತುಂಬಾ ಉಪಯೋಗ. ಯಾಕಂದ್ರೆ ಎಷ್ಟೋ ಪಕ್ಷಿಗಳು ಈ ಹಾಡುಗಳ ಮೂಲಕನೇ ಒಂದನ್ನೊಂದು ಆಕರ್ಷಣೆ ಮಾಡೋದ್ರಿಂದ ಇದು ಅವುಗಳಿಗೆ ತುಂಬಾ ಸುಲಭ, ತುಂಬಾ ಉಪಯೋಗ, ಮುಖ್ಯವಾಗಿರುತ್ತೆ. ಇವಾಗ ನೀವು ಯಾವ್ದಾದ್ರೂ ಜಾಗದಲ್ಲಿ ಈ ನೀರಿನ ಹಕ್ಕಿಗಳು ದೊಡ್ಡ ದೊಡ್ಡ ಗುಂಪುಗಳು, ಅಂದ್ರೆ 100 ಹಕ್ಕಿಗಳು 1000 ಹಕ್ಕಿಗಳು ಸೇರಿ ಸಂತಾನೋತ್ಪತ್ತಿ ಮಾಡೋದನ್ನ ನೀವು ನೋಡಿದ್ರೆ, ಅವಾಗ ನಿಮ್ಗೆ ಒಂದ್ ರೀತಿ ಒಂದು ಪ್ರಶ್ನೆ ಉದ್ಭವಿಸ್ಬೋದು. ಇಷ್ಟೊಂದು 100 ಗೂಡುಗಳಲ್ಲಿ ಪೋಷಕ ಹಕ್ಕಿಗಳು ತಮ್ಮ ಮರಿಗಳನ್ನ ಹೇಗೆ ಕಂಡು ಹಿಡಿತವೆ ಅಂತ. ನಮ್ಗಳಿಗೆ ಅದನ್ನ ನೋಡಿದಾಗ ಎಲ್ಲಾ ಮರಿಗಳು ಒಂದೇ ತರ ಕಾಣ್ತವೆ, ಎಲ್ಲಾ ಮರಿಗಳು ಒಂದೇ ತರ ಕರಿತಿರ್ತವೆ. ಸೊ ಹಾಗಾಗಿ ಈ ಈಗ ಪೋಷಕ ಹಕ್ಕಿಗಳು ಹೇಗೆ ಅವದೇ ಗೂಡು ಇದ್ದಂತ ಹೋಗಿ ಅವ್ರ ಮರಿಗಳಿಗೇನೆ ಆಹಾರನ ಒದಗಿಸ್ತವೆ ಅಂತ. ಸೊ ಆದ್ರೆ ಈ ಹಕ್ಕಿಗಳು ಮತ್ತೆ ಇಲ್ಲಿ ಕೂಡ ಅವರ ಶ್ರವಣ ಶಕ್ತಿ ತುಂಬಾ ಚುರುಕಾಗಿರೋದ್ರಿಂದ ಪೋಷಕ ಹಕ್ಕಿಗಳಿಗೆ ತಮ್ಮ ಮರಿ ಯಾವುದು ಅಂತ ಆ ಮರಿ ಕರೆಯೋ ರೀತಿನಲ್ಲೇ ಅವು ತಮ್ಮ ಸ್ವಂತ ಮರಿಗಳನ್ನ ಗುರುತು ಹಿಡಿತವೆ. ಸೊ ಸಂಶೋಧನೆ ಇನ್ನೊಂದು ಏನ್ ಹೇಳಿದೆ ಅಂದ್ರೆ, ಮರಿಗಳು ಮೊಟ್ಟೆಯಲ್ಲಿರುವಾಗ್ಲೇ ಅವು ಶಬ್ದವನ್ನ ಕೇಳಿ ಸಂವಹನ ಮಾಡಲು ಕಲಿಯುತ್ತಾವಂತೆ. ಸೊ ಅವು ಹುಟ್ಟಿದ್ಮೇಲೆ, ಯಾಕಂದ್ರೆ ನಾನ್ ನೋಡ್ಬೋದು ಪಕ್ಷಿ ಮೊಟ್ಟೆ ಹೊಡೆದು ಆಚೆ ಬಂದಿದ್ದೇನೆ ಅವು ಕರಿಯೋಕ್ ಶುರು ಮಾಡ್ಬಿಡ್ತವೆ. ಅಂದ್ರೆ ಅಪ್ಪ ಅಮ್ಮನ ಹತ್ರ ಒಂಥರ ಊಟ ಕೇಳೋದಕ್ಕೆ ಶುರು ಮಾಡ್ಬಿಡ್ತವೆ. ಹಾಗಾಗಿ ಅವು ಮೊಟ್ಟೆ ಒಳಗೆ ಇದ್ದಾಗ್ಲೇನೆ ಸುತ್ತಮುತ್ತ ಇರೋ ಶಬ್ದಗಳನ್ನ ಕೇಳಿ ಕೇಳಿ ಹೇಗೆ ಸಂವಹನ ಮಾಡೋದು ಅನ್ನೋದನ್ನ ಕಲ್ತಿರ್ತವೆ. ಈಗ ಪಕ್ಷಿಗಳು ಹೇಗೆ ಹಾಡ್ತವೆ ಅಥವಾ ಏಕೆ ಹಾಡ್ತವೆ? ಸೊ ಒಂದು, ಅವು ಬೇರೆ ಬೇರೆ ಕಾರಣಕ್ಕಾಗಿ ಹಾಡ್ತವೆ. ಒಂದು ಸಂಗಾತಿನ ಆಕರ್ಷಣೆ ಮಾಡಕ್ಕಿರ್ಬೋದು, ಅಥವಾ ಆಹಾರವನ್ನ ಆಹಾರ ಇಲ್ಲಿದೆ ಅಂತ ಒಂದು ಘೋಷಣೆ ಮಾಡಕ್ಕಿರ್ಬೋದು, ಅಥವಾ ಎಚ್ಚರಿಕೆ ಹೇಳೋದಕ್ಕೂ ಇರ್ಬೋದು. ಪ್ರತಿಯೊಂದು ಪಕ್ಷಿ ಪ್ರಭೇದಕ್ಕೂ ತನ್ನದೇ ಆದ ಒಂದು ಕರೆ ಮತ್ತು ಹಾಡು ಇರುತ್ತೆ. ಸೊ ನಾ ಹೇಳ್ದಂಗೆ ಸಂಗಾತಿಗಳನ್ನ ಆರ್ಸಕ್ಕೆ, ಎಚ್ಚರಿಕೆ ವಹಿಸೋದಕ್ಕೆ ಇರುತ್ತೆ. ಇವಾಗ ಇಲ್ಲಿ ಒಂದು ಹಕ್ಕಿ ಹಾಡನ್ನ ಕೇಳೋಣ. ಈಗ ಮಲ್ನಾಡಲ್ಲಿ ಇರುವಂತವ್ರು ಅಥವಾ ಮಲ್ನಾಡಿಗೆ ಭೇಟಿಯಾಗಿ ಹಕ್ಕಿಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದಂತವ್ರು ಇದನ್ನ ಈ ಶಿಲ್ಲೆನ ಕೇಳಿರ್ಬೋದು. ಒಳ್ಳೆ ಇದು ಯಾವ್ದೋ ಒಂದು ಶಾಲಾ ಬಾಲಕ ನಿಂತ್ಕೊಂಡು ಕಾಡೊಳಗೆ ಶಿಲ್ಲೆ ಹಾಕೋ ತರ ಕೇಳಿಸುತ್ತೆ. ಹಾಗಾಗಿ ಈ ಹಕ್ಕಿನ ಈ ಸಿರ್ಲೆ ಸಿಲ್ಲಾರನ ಶಿಲ್ಲೆ ಹೊಡೆಯುವ ಶಾಲಾ ಬಾಲಕ ಅಂತಾನು ಕೇಳ್ತಾನೆ. ಇವಾಗ ಇದ್ರ ಹಾಡು ಎಷ್ಟು ಮಧುರವಾಗಿತ್ತು. ಸೊ ಹಕ್ಕಿಗಳಲ್ಲಿ ಈ ತರ ಸುಮಾರು ಹಕ್ಕಿಗಳು ಈ ತರ ಮಧುರವಾದಂತ ತಮ್ಮದೇ ಆದ ಹಾಡುಗಳು ಇರುತ್ತವೆ. ಈಗ ಪಕ್ಷಿಗಳ ಬಗ್ಗೆ ಒಂದು ಕೆಲವು ಕುತೂಹಲಕಾರಿ ಮಾಹಿತಿನ ತಿಳ್ಕೊಳ್ಳೋಣ.
ಈಗ ಜಗತ್ನಲ್ಲೇ ಅತಿ ಜೋರಾಗಿ ಕೂಗುವ ಹಕ್ಕಿ ಅಂದ್ರೆ ಈ ಒಂದು 3-wattled ಬೆಲ್ ಹಕ್ಕಿ ಅಂತ. ಇದು ದಕ್ಷಿಣ ಅಮೆರಿಕದಲ್ಲಿ ವಾಸವಾಗಿರುತ್ತೆ. ಇದ್ರ ಕೂಗು 1 ಕಿಲೋಮೀಟರ್ ದೂರದವರೆಗೂ ಕೇಳ್ಬಹುದಂತೆ. ಇದ್ರ ಕೂಗನ್ನ ಕೇಳಿಸ್ಕೊಳ್ಳೋಣ. Hi, Abhisheka. Yeah. We can't hear the call. In fact, we couldn't hear the Malabar crush either. Oh, okay. So maybe try sharing your screen again by enabling. Okay, let me see. Maybe I'll try it from here. Now? No, it won't. Oh, I think no. I think I haven't enabled the audio. Let me do it again. Was this audible? Yes. Okay. ಓಕೆ, ಸೊ ಇದನ್ನ ಕೇಳಿಸ್ಕೊಂಡ್ರಲ್ಲ. ಸೊ ಈ ಹಕ್ಕಿಗಳು ಆಲ್ಮೋಸ್ಟ್ 1 ಕಿಲೋಮೀಟರ್ ದೂರದವರೆಗೆ ಇವನ್ನ ಕೇಳ್ಬೋದು. ಇನ್ನ ಇದೇ ರೀತಿ ಯುರೋಪಿಯನ್ ಗುಪ್ಯ ಪಕ್ಷಿಗಳು, ಅವುಗಳ ಕರೆಗಳು ಆಲ್ಮೋಸ್ಟ್ 100ರಷ್ಟು ಡೆಸಿಬಲ್ ಇರುತ್ತೆ ಅಂತಾನು ಹೇಳ್ತಾರೆ. ಇವಾಗ ನಮ್ಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಇವು ಇಷ್ಟೊಂದು ಜೋರಾಗಿ ಕೂಗ್ದಾಗ ಅವುಗಳ ಕಿವಿಗೆ ತೊಂದರೆ ಆಗೋದಿಲ್ವಾ ಇಷ್ಟೊಂದು ಜೋರಾಗಿ ಕರೆದಾಗ ಅಂತ. ಆದ್ರೆ ಪಕ್ಷಿಗಳಲ್ಲಿ ಇನ್ನೊಂದು ಅಡಾಪ್ಟೇಷನ್ ಏನಿದೆ ಅಂದ್ರೆ, ಅವು ತಮ್ಮ ಧ್ವನಿನ ಕಡಿಮೆ ಮಾಡ್ಕೊಳ್ಳೋಕೆ ಅವುಗಳದೇ ಒಂದು ಅಡಾಪ್ಟೇಷನ್ ಹೊಂದಿರ್ತವೆ. ಅಂದ್ರೆ ಅವು ಏನ್ ಮಾಡ್ತವೆ ಅಂದ್ರೆ, ಅವು ಕೂಗಲು ಬಾಯಿ ತೆರೆದಾಗ ತಾನಾಗೆ ಅವುಗಳ ಕಿವಿಗಳು ಮುಚ್ಕೊಳ್ತವೆ. ಹಾಗಾಗಿ ಅವುಗಳಿಗೆ ತಮ್ಮ ಕರೆ ಅಷ್ಟು ಜೋರಾಗಿ ಕೇಳಿಸೋದಿಲ್ಲ. ನಿಮ್ಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಬೇಕು ಅಂದ್ರೆ ಇಲ್ಲಿ ಕೆಲವು ಆನ್ಲೈನ್ ಉಪಕರಣಗಳಿದೆ. ಅಂದ್ರೆ ಇವು ಸ್ವಲ್ಪ ಇಂಗ್ಲಿಷ್ ನಲ್ಲಿ ಇರ್ತವೆ. ಆದ್ರೆ ನಾವು ಸ್ವಲ್ಪ ಕೆಲವು ನಿಮ್ಗೆ ತೋರಿಸ್ತೀನಿ ಇಲ್ಲಿ. ಇದನ್ನ ಕಾರ್ನೆಲ್ ಲ್ಯಾಬ್ ನವರು ಮಾಡಿದ್ದಾರೆ. ಇದು ನೋಡೋಣ. Can you see the screen, Garima and Misha? Yeah. I mean the website? Yes. Okay. From Birds in Action? Yes, yeah. Okay. ಸೊ ಇಲ್ಲಿ ನೀವು ಅವರ ವೆಬ್ಸೈಟ್ಗೆ ಹೋದ್ರೆ ಇದನ್ನ ನೋಡ್ಬೋದು. ಇವಾಗ ಒಂದು ನೋಡೋಣ ಇಲ್ಲಿ ಏನೇನ್ ವಿಷಯ ಇಲ್ಲಿ ಹಾಕಿದ್ದಾರೆ ಅಂತ. ಇಲ್ಲಿ ಪಕ್ಷಿಗಳು ಏಕೆ ಹಾಡ್ತವೆ ಅಂತ ಸುಮಾರು ಮಾಹಿತಿನ ಕೊಟ್ಟಿದ್ದಾರೆ. ಉದಾಹರಣೆಗೆ ಇದು ನೋಡೋಣ.
ನಿಮ್ಗೆ ಇಲ್ಲಿ ಈ ಪೂರ್ತಿ ಹಕ್ಕಿ ಹಾಡನ್ನ ಕೇಳಿಸ್ಕೊಂಡಾಗ ನೀವಿಲ್ಲಿ 2 ತರದ ಶಬ್ದನ ಕೇಳಿದ್ರಿ. ಮುಂಚೆ ಒಂದ್ ರೀತಿ ಹಾಡ್ ತರ ಇತ್ತು, ಮತ್ತೆ ಅದು ಎಂಡ್ ಆಗ್ತಾ ಬೇರೆ ತರ ಒಂದು ಧ್ವನಿ ಬಂತು. ಈಗ ಪಕ್ಷಿಗಳಲ್ಲಿ ಇಂತ ಒಂದು ಹಾಡಿನ ಪಕ್ಷಿಗಳಲ್ಲಿ ಮುಖ್ಯ ಹಾಡಿನ ಜೊತೆಗೆ ಈ ತರ ಬದುಕುಳಿಯಲು ಅಥವಾ ಬದುಕು ಉಳಿಯೋದಕ್ಕೆ ಅಥವಾ ಅಭಿವೃದ್ಧಿ ಹೊಂದಕ್ಕೆ ವಿವಿಧ ಕರೆಗಳನ್ನ ಕೂಡ ಹಕ್ಕಿಗಳು ಬಳಸ್ತವೆ. ಅವು ಒಂದೇ ರೀತಿ ಹಾಡನ್ನ ಮಾತ್ರ ಆಡೋದಿಲ್ಲ, ಬರೀ ಹಾಡಿನ ಜೊತೆಗೆ ಕೆಲವು ಕರೆಗಳನ್ನ ಕೂಡ ಬಳಸ್ತವೆ. ಇವಾಗ ಕರೆಗಳು ಹಾಡುಗಳಲ್ಲ. ಇವಾಗ ನಾವು ಹೇಗ್ ಮಾತಾಡ್ತೀವಿ ಆ ತರ ಅವು ಒಂದು ಸಂಪರ್ಕದಲ್ಲಿರಲು ಅಥವಾ ಹತ್ತಿರದ ಬೆದರಿಕೆಗಳನ್ನ ಸಂವಹನ ಮಾಡಲು ಬಳಸುವ ಸರಳ ಧ್ವನಿ ಅಷ್ಟೇ, ಹಾಡುಗಳೇ ಬೇರೆ. ಇನ್ನ ಕೆಲವು ಪಕ್ಷಿ ಪ್ರಭೇದಗಳಲ್ಲಿ 100 ವಿಭಿನ್ನ ಧ್ವನಿಗಳನ್ನ ಒಳಗೊಂಡಿವೆ. ಕೆಲವು ಪಕ್ಷಿಗಳು ಸ್ವಲ್ಪ ರೀತಿ ಹಾಡನ್ನ ಕರೆಗಳನ್ನ ಕೂಗಿದ್ರೆ, ಇವಾಗ ಒಂದು ಉದಾಹರಣೆಗೆ ಕಾಜಾಣ ಅನ್ನೋ ತರದ ಹಕ್ಕಿ, ಅದು 100 ವಿಭಿನ್ನ ಧ್ವನಿಗಳನ್ನ ಅದು ಮೂಡಿಸಲು ಸಾಧ್ಯ. ಇನ್ನೊಂದ್ ಯಾವ್ದಾದ್ರು ನೋಡೋಣ, ಇದನ್ನ ನೋಡೋಣ. ಓಕೆ, ಇಲ್ಲಿ ನೋಡಿದ್ರಿ ನೀವು ಕೆಲವು ಹಕ್ಕಿಗಳು ಹುಟ್ಟುತ್ತಲೇ ಹಾಡುಗಳನ್ನ ತಿಳ್ಕೊಂಡಿದ್ರೆ, ಇನ್ನ ನಿಜವಾದ ಈ ತರ ಹಾಡಿನ ಹಕ್ಕಿಗಳು ಅವುಗಳಿಗೆ ತರಬೇತಿ ಅಗತ್ಯವಿರುತ್ತೆ. ಅಂದ್ರೆ ಅವು ಗೂಡಿನಲ್ಲಿರುವಾಗ ಚಿಕ್ಕ ಮರಿಗಳಾಗಿ ಗೂಡಿನೊಳಗಿದ್ದಾಗ ಅವೇನ್ ಮಾಡ್ತವೆ, ಈ ಹಿರಿಯ ಹಕ್ಕಿಗಳು ಅಂದ್ರೆ ತಂದೆ ತಾಯಿ ಹಕ್ಕಿಗಳು ಹಾಡೋದನ್ನ ಆಲಿಸ್ಕೊಂಡಿರ್ತವೆ. ಅಲ್ಲಿಂದ ಅವು ಪ್ರಾರಂಭಿಸ್ತವೆ ಹಾಡುಗಳನ್ನ ಕಲಿಯೋದಕ್ಕೆ. ಅವು ಗೂಡಿನಿಂದ ಆಚೆ ಬಂದಾಗ ಯುವ ಪಕ್ಷಿಗಳು ಏನ್ ಮಾಡ್ತವೆ, ಮರಿಗಳಾಗಿ ಅವು ಏನೇನ್ ಕಲ್ತಿರ್ತಾವೋ ಹಾಡನ್ನ ಅವನ್ನ ಅಭ್ಯಾಸ ಮಾಡ್ಕೊಂಡು ಅವು ಕರಗತ ಮಾಡ್ಕೊಳ್ತವೆ. ನೀವು ಆಕ್ಚುಲಿ ನಿಮ್ ಸುತ್ತಮುತ್ತ ಇರೋ ಪಕ್ಷಿನ ನೀವು ವೀಕ್ಷಣೆ ಮಾಡಕ್ ಶುರು ಮಾಡಿ, ಈ ಟೈಮಲ್ಲಿ ಇವಾಗ ಬೇಸಿಗೆನಲ್ಲಿ ಸುಮಾರು ನಮ್ಮಲ್ಲಿನ ಪಕ್ಷಿಗಳು ಸಂತಾನೋತ್ಪತ್ತಿ ಮಾಡಿದ್ದು. ಇವಾಗ ನಾನೇ ನೋಡ್ದೆ ನಮ್ಮ ಇಲ್ಲಿ ಗಾರ್ಡನ್ ಅಲ್ಲಿ ಈಗ ಮ್ಯಾಕ್ಪೈ ರಾಬಿನ್ ಅನ್ನೋ ಹಕ್ಕಿ ಮರಿ ಮಾಡಿ ಈಗ 2 ಮರಿಗಳು ದೊಡ್ಡವಾಗಿದ್ದಾವೆ. ಅವು ಹೇಗೆ ಕೂತ್ಕೊಂಡು ಹಾಡುಗಳನ್ನ ಪ್ರಾಕ್ಟೀಸ್ ಮಾಡ್ತವೆ ಕೂತ್ಕೊಂಡು, ಅಂದ್ರೆ ಚಿಕ್ಕದಾಗಿದ್ದಾಗ ಅವು ಧ್ವನಿನೇ ಬೇರೆ, ಒಂಥರ ಆಹಾರ ಬೇಡೋ ಅಂತ ಕರೆನೇ ಬೇರೆ. ಇವಾಗ ಅವು ದೊಡ್ಡವ್ ಆಗ್ತಾ ಅವು ಕುತ್ಕೊಂಡು ಅಂದ್ರೆ ಹಿರಿಯ ಮ್ಯಾಕ್ಪೈ ರಾಬಿನ್ಗಳು ಹಾಡೋ ಹಾಡುಗಳನ್ನ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡೋದನ್ನ ನಾನ್ ನೋಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಸುತ್ತಮುತ್ತ ಸ್ವಲ್ಪ ಕಣ್ಣಿಡಿ ಆ ಹಕ್ಕಿಗಳ ಮೇಲೆ, ಇದನ್ನೆಲ್ಲ ನೀವು ಕೂಡ ನೋಡ್ಬಹುದು. ಇನ್ನ ಇವರು ಕಾರ್ನೆಲ್ ಅವ್ರದ್ದೇ ಇನ್ನೊಂದು ಅವ್ರದ್ದೇ ಇನ್ನೊಂದು ವಿಡಿಯೋ ಇದೆ. Misha, can you see this slide about how birds sing? Yes. Okay. ಇವಾಗ ಇಲ್ಲಿ ತುಂಬಾ ಸ್ವಲ್ಪ ಟೆಕ್ನಿಕಲ್ ಆಗಿದೆ, ಆದ್ರೆ ಅವರು ಅನಿಮೇಷನ್ ಮೂಲಕ ತುಂಬಾ ಚೆನ್ನಾಗಿ ಇದನ್ನೆಲ್ಲ ತೋರಿಸಿದ್ದಾರೆ. ಸೊ ಇಲ್ಲಿ ನೋಡೋಣ. ಸೊ ಪ್ರತಿ ಹಕ್ಕಿಗಳು ಹಾಡ್ದಾಗ ಅವ್ರ ಧ್ವನಿ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನೋಡೋಣ. ಇನ್ನೊಂದು ಸೊ ಇದೆಲ್ಲ ಇಂಗ್ಲಿಷ್ ನಲ್ಲಿದ್ದು ನಿಮ್ಗೆ ಸ್ವಲ್ಪ ಅಂದ್ರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಅಲ್ಲಿ ಹೋಗಿ ಅನಿಮೇಟೆಡ್ ವಿಡಿಯೋಗಳನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಇಲ್ಲಿ ನೋಡಿದ್ರೆ ಇದು ನಾವು ಅರ್ಲಿ ಬರ್ಡ್ ನಲ್ಲಿ ತಯಾರಿಸಿರೋ ಒಂದು ಉಪಕರಣಗಳು. ಇಲ್ಲಿ ನಾವು ಈ ರೀತಿ ಇಂಟರಾಕ್ಟಿವ್ ಪೋಸ್ಟರ್ಸ್ ಮಾಡಿದ್ದೇವೆ.
ಇಲ್ಲಿ ಹೋದ್ರೆ ನೀವು ಈ ತರ ಇವಾಗ ಯಾವ್ದಾದ್ರು ಒಂದು ಪೋಸ್ಟರ್ ಮೇಲೆ ಒತ್ತಿದ್ರೆ ಇದು ಸುಮಾರು ಭಾಷೆಗಳಲ್ಲಿದೆ. ಇವಾಗ ನೀವು ಕನ್ನಡನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಇದ್ರ ಪೋಸ್ಟರ್ ಬಗ್ಗೆ ಒಂದು ಚಿಕ್ಕ ಒಂದು ಪರಿಚಯ ಇದೆ. ಅದು ಬಿಟ್ರೆ ನೀವು ಇಲ್ಲಿರೋ ಇವೆಲ್ಲ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಕಾಣುವಂತ ಹಕ್ಕಿಗಳು. ಇವಾಗ ಇದು ಯಾವ್ದಾದ್ರು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರದ್ದು ಚಿತ್ರ ನಿಮ್ಗೆ ದೊಡ್ಡದಾಗೂ ಕಾಣುತ್ತೆ, ಮತ್ತೆ ಆ ಹಕ್ಕಿಯ ಬಗ್ಗೆ ಒಂದು ಕುತೂಹಲ ಮಾಹಿತಿನೂ ಸಿಗುತ್ತೆ. ಜೊತೆಗೆ ಇಲ್ಲಿ ನೀವು ಅವುಗಳ ಕರೆಯನ್ನ ಕೂಡ ಕೇಳ್ಬೋದು. ಸೊ ನಂತರ ಇದನ್ನ ನೀವು ಹೋಗಿ ಇದನ್ನ ನೋಡಿ ನಮ್ಮ ವೆಬ್ಸೈಟ್ ನಲ್ಲಿ ಈ ತರ ಸೊ ಇದ್ರ ಮೂಲಕ ನೀವು ಹಕ್ಕಿಗಳ ಬಗ್ಗೆ ಸುಮಾರು ಕಲಿಬಹುದು, ಸುತ್ತಮುತ್ತ ಇರೋ ಭಾರತದ ಹಕ್ಕಿಗಳ ಬಗ್ಗೆ. ಇವಾಗ ನಿಮ್ಗೆ ಇನ್ನೊಂದು ಪ್ರಶ್ನೆ, ನಾನೊಂದು ವಿಡಿಯೋ ತೋರಿಸ್ತೇನೆ. ಅದನ್ನ ನೋಡಿ ನೀವು ಆ ಹಕ್ಕಿ ಏನ್ ಮಾಡ್ತಿದೆ ಅಂತ ಹೇಳ್ಬೇಕು. ನೋಡಿ. आ गया दोबारा बीट। पहले जहाँ बैठा था वहीं बैठा है। ಓಕೆ, ಇದು ಏನ್ ಮಾಡ್ತಿತ್ತು ಅಂತ ಮೆಸೇಜ್ ನಲ್ಲಿ ಹಾಕ್ತೀರಾ? ಸಾರಿ, ನಂಗೆ Misha, I can't see the chat box. Has there been any messages? For the Hoopo video? Yeah. Lots of people are saying mud bath. Okay, nice. Okay, so ಸರಿಯಾದ ಉತ್ತರ. ಸೊ ಅದು ಚಂದ್ರಮುಕುಟ ಹಕ್ಕಿ, ಗೊತ್ತಿಲ್ಲದೆ ಇರೋರ್ಗೆ. ಸ್ವಚ್ಛವಾಗಿರೋದು ಪಕ್ಷಿಗಳಿಗೆ ಅತ್ಯಗತ್ಯ, ಯಾಕಂದ್ರೆ ಅವಕ್ಕೆ ಹಾರೋದಕ್ಕೆ ಅವು ಸ್ವಚ್ಛ ಮತ್ತು ನಯವಾದ ಹೊರ ಭಾಗಗಳನ್ನ ಹೊಂದಿರ್ಬೇಕು. ಸೊ ಹಾಗಾಗಿ ಸ್ನಾನ ಮಾಡೋದು ಕೊಳಕು ತೆಗೆದು ಹಾಕುವಲ್ಲಿ ಮೊದಲ ಹಂತ. ಹೆಚ್ಚಿನ ಪಕ್ಷಿಗಳು ನೀರಿನಲ್ಲಿ ಸ್ನಾನ ಮಾಡ್ತವೆ. ಅದೇ ಕೆಲವು ಈ ತರ ತೈಲ ಮತ್ತೆ ಒಣ ಚರ್ಮನ ತೆಗೆದು ಹಾಕಕ್ಕೆ ಮತ್ತೆ ಅಥವಾ ಹೇನಿನಿಂದ ರಕ್ಷಣೆ ಪಡೆಯೋದಿಕ್ಕೆ ಈ ತರ ಮಣ್ಣಿನಲ್ಲಿ ಸ್ನಾನ ಮಾಡ್ತವೆ. ಇವಾಗ ಇನ್ನೊಂದು ವಿಡಿಯೋ. ಓಕೆ, ಇದೇನ್ ಮಾಡ್ತಿತ್ತು? It says, should I read them out, Abhisheka? Yeah, because I'm somehow not able to see the chat box. Yeah. It says eating insects, feeding its young ones, nesting, eating, wood bath. Okay. Wood bath. Okay. Then there's nesting and eating. Okay. Yeah. ಓಕೆ, ಇದು ಅದೇ ಈ ತರ ಈ ಕಂಚು
ಕುಟ್ರನಾಕಿ ತರ ಆ, ರಂಧ್ರ ಮಾಡಿ ಮರದಲ್ಲಿ ಅವು ಕೀಟಗಳನ್ನ ಹಿಡಿತವೆ. ಸೊ ಇದು ಕೀಟನ ಹಿಡಿತಿರ್ಬೋದು. ಸೊ ಕೆಲವು ಸತಿ ಇವು ತರ ಗೂಡು ಮಾಡೋದಕ್ಕೂ ಕೂಡ ಈ ತರ ರಂಧ್ರಗಳನ್ನ ಮಾಡ್ತವೆ. ಸೊ ನಾವು ಸುಮಾರು ಈ ತರದ ಸಂಚಿಕೆಗಳನ್ನ ನಡೆಸಿದಿವಿ. ನೀವು ನಮ್ಮ ಅಂದ್ರೆ ಹಳೆ ಸಂಚಿಕೆ ಭಾಗವಹಿಸದೇ ಇರೋರು ಹಕ್ಕಿಗಳ ಬಗ್ಗೆ ಇನ್ನೂ ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಯೂಟ್ಯೂಬ್ ಅರ್ಲಿ ಬರ್ಡ್ ನ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಇವುಗಳನ್ನ ನೋಡ್ಬೋದು. ನೀವು ಎಲ್ಲ ರೆಕಾರ್ಡಿಂಗ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ನೋಡ್ಬೋದು. ಇನ್ನ ಅರ್ಲಿ ಬರ್ಡ್ ವೆಬ್ಸೈಟಿಗೆ ಹೋದ್ರೆ ಇಲ್ಲಿದೆ ನೋಡಿ, earlybird.in ಅಂತ. ಅಲ್ಲಿ ಸುಮಾರು ನಿಮ್ಗೆ ರಿಸೋರ್ಸ್ ಮೆಟೀರಿಯಲ್ ಸಿಗುತ್ತೆ. ಕೆಲವನ್ನ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮಕ್ಳಿಗೋಸ್ಕರ ಗೇಮ್ಸ್ ಇದೆ, ಬೇರೆ ತರ ಚಿತ್ರ ಬರೆಯುವಂತ ಚಟುವಟಿಕೆಗಳಿವೆ, ಕೆಲವು ಆಟಗಳಿವೆ. ಅವನ್ನೆಲ್ಲ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ನೀವು ಉಪಯೋಗಿಸ್ಬೋದು. ಜೊತೆಗೆ ನಾನು ಅವಾಗ್ಲೇ ತೋರಿಸಿದ ತರ ಇಂಟರಾಕ್ಟಿವ್ ಪೋಸ್ಟರ್ಸ್ ಇದೆ, ಅದನ್ನು ಉಪಯೋಗಿಸಿ. ನೀವು ಯಾರಾದ್ರೂ ಇಲ್ಲಿ ಗವರ್ಮೆಂಟ್ ಶಾಲೆಗಳಲ್ಲಿ ಕೆಲಸ ಮಾಡೋರಿದ್ರೆ ಅಥವಾ ಹಳ್ಳಿ ಮಕ್ಕಳ ಜೊತೆ ವರ್ಕ್ ಮಾಡೋರಿದ್ರೆ ನೀವು ನಮ್ಗೆ ಇಮೇಲ್ ಬರೀರಿ. ನಾವು ಈ ಪ್ರಿಂಟೆಡ್ ಪೋಸ್ಟರ್ಗಳು ಇದೆ ನಮ್ಮಲ್ಲಿ ಕನ್ನಡದು, ನಾವು ಅದನ್ನ ಫ್ರೀಯಾಗಿ ನಿಮ್ಗೆ ಕಳಿಸ್ಕೊಡ್ತೇವೆ. ನಿಮ್ಗೆ ಅದು ಮಕ್ಕಳಲ್ಲಿ ಈ ತರ ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ನಿಮ್ಗೆ ಉಪಯೋಗ ಆಗತ್ತೆ ಅಂತಿದ್ರೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳ ಜೊತೆ ಕೆಲಸ ಮಾಡೋರು ಖಂಡಿತ ನಮಗೆ ಬರೀರಿ, ನಾವು ಮೆಟೀರಿಯಲ್ಸ್ ನ ಕಳಿಸ್ಕೊಡ್ತೇವೆ. ಮತ್ತೆ ನಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮನ್ನ ನೀವು ಕೆಲವು ಈ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಲ್ಲಿ ಅನುಸರಿಸಬಹುದು. ಟ್ವಿಟರ್ ಅಲ್ಲಿ, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ. ಇವತ್ತು ಸ್ವಲ್ಪ ಸಮಯದ ಅಭಾವ ಆಗಿದ್ರಿಂದ, ಯಾಕಂದ್ರೆ ಟೈಮ್ಗೆ ಮುಗ್ಸಕ್ ಆಗ್ಲಿಲ್ಲ, ಸ್ವಲ್ಪ ಪ್ರಶ್ನೆಗಳನ್ನ ತಗೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಗೆ ಈ ಸೆಷನ್ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿಗಿದ್ರೆ ನಮ್ಗೆ ಬರೀರಿ. ನೀವು ಯಾವುದೇ ಫೇಸ್ಬುಕ್ ಇರ್ಬೋದು ಅಥವಾ ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾದ್ರೂ ಪರವಾಗಿಲ್ಲ, ನೀವು ನಮ್ಗೆ ಮೆಸೇಜ್ ಕಳಿಸಿ, ನಾವು ನಿಮ್ಗೆ ಖಂಡಿತ ಉತ್ತರನ ತಿಳಿಸ್ತೇವೆ. ಸೊ ತುಂಬಾ ಧನ್ಯವಾದ ಈ ಸೆಷನ್ ನಲ್ಲಿ ಭಾಗವಹಿಸಿದ್ದಕ್ಕೆ. ಓಕೆ, ಥ್ಯಾಂಕ್ ಯು.